Social media is the first villain of this country and state. ಟೀಕಾ ಟಿಪ್ಪಣಿ ಮಾಡಿಬಿಟ್ರು ನನಗೆ ಕನ್ನಡ ಬರಲ್ಲ ಅಂತ ಹೇಳಿ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಎಲ್ಲರನ್ನೂ ಡ್ರೈವರ್ ಮಾಡಕ್ಕೆ ಹೊಂಟಿದ್ದಾನೆ, ಎಲ್ಲರನ್ನೂ ಸೆಕ್ಯೂರಿಟಿ ಗಾರ್ಡ್ ಮಾಡಕ್ಕೆ ಹೋಗಿದ್ದಾರೆ. ಫಸ್ಟ್ ವರ್ಷ ನನಗೆ ಹೇರ್ ಸ್ಟೈಲು, ನನ್ನ ಕನ್ನಡ ಓದೋದಕ್ಕೆ ನನಗೆ ಕಷ್ಟ. ಯಾಕೆಂದರೆ ಆ ಹೇಳ್ಕೊಟ್ಟಿರೋ ಮಾಸ್ಟರ್ನ ಹಿಡ್ಕೊಂಬರ್ಬೇಕು ನೀವು. ಎಲ್ಲಿದ್ದಾರೆ ಅವರು? ಈಗಾಗಲೇ ರಿಟೈರ್ಡ್ ಆಗೋದು. ನಾನೇನು ಮಾಡಲಿ ಅದಕ್ಕೆ? ಇಷ್ಟರ ಮಟ್ಟಿನ ಫಲಿತಾಂಶ ಬಂದಿಲ್ಲ. ಇದಕ್ಕೆ ಏನು ಇಲಾಖೆ ಸುಧಾರಣಾ ಕ್ರಮಗಳು? ಒಂದು ನಾನು ವೆಬ್ ಕಾಸ್ಟಿಂಗ್ ಮಾಡಿದ್ವಿ. ವೆಬ್ ಕಾಸ್ಟಿಂಗ್ ಮಾಡಿದಾಗ ಥಪಾರ್ ಅಂತ 20% ಬಿತ್ತು. ಅವಾಗ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು 20% ಗ್ರೇಸ್ ಕೊಡಿ ಅಂಥೇಳಿ ನಾವೇ ತೀರ್ಮಾನ ತಗೊಂಡು ಬೈಸ್ಕೊಂಡು ಎಲ್ಲ ಮಾಡಿ, ಫೇಲ್ ಆದ್ರೂ ಪರವಾಗಿಲ್ಲ, ನೀವೇನು ಅಂತ ಹುಡುಕಿದಿರಲ್ಲ ಸಾಕು, ಪರವಾಗಿಲ್ಲ. ಹಿಂದಿ ಕಲಿದೇ ಇರೋದ್ರಿಂದ ಬಹಳ ನಷ್ಟ ಆಗುತ್ತೆ ಅನ್ನೋದು ಒಂದು ದೊಡ್ಡ ನಾನು ಕಲಿಬೇಡಿ ಅಂತ ಹೇಳೇ ಇಲ್ಲ. ನಾನು ಹಿಂದಿನ ಹೇಟ್ ಮಾಡಿದ್ದೀನ ತಮಿಳು. ಕಾವೇರಿ ವಿಚಾರದಲ್ಲಿ ನಮಗೆ ಅವರಿಗೆ ವ್ಯಾಜ್ಯ ನಡೀತಾ ಇದೆ. ತಮಿಳು ಹೇಳ್ಕೊಡ್ತಾ ಇಲ್ವಾ ಇಲ್ಲಿ? ಮರಾಠಿ ಆ ಭಾಗದಲ್ಲಿ ನಮಗೆ ಸಮಸ್ಯೆ ಇದೆ, ಮರಾಠಿ ಬಿಟ್ಟಿದ್ದೀವ, ತೆಲುಗು ಇದೆ, ಉರ್ದು ಇದೆ, ಮಲಯಾಳಂ ಇದೆ. ನಾವು ಯಾವುದು ದ್ವೇಷ ಮಾಡಿಲ್ಲಲ್ಲ. ಶೋಭಾ ಕಾರಂದ್ಲೆ ಅವರು, ನಾನು ಮಿನಿಸ್ಟರ್ ಆಗಿದ್ದೀನಿ ನೋಡಿ, ಈಗ ನನಗೆ ಉಪಯೋಗ. ಅವ್ರು ಹಿಂದಿ ಕೇಳಿದಿರ ನೀವು? CT ರವಿ ಅವ್ರು ಹಿಂದಿ ಕೇಳಿಬಿಟ್ರೆ ನಾನು ಹೇಳ್ಬಿಡ್ತೀನಿ, ನಿಮ್ಮ ಲೈಫಲ್ಲಿ ಆ ಭಾಷೆನೇ ತೆಗೆದು ಬಿಡ್ತೀನಿ. ಯಾಕೆಂದ್ರೆ ಇವ್ರ ಮುಖದ ಮೇಲೆ, ಇವ್ರ ಮುಖಕ್ಕೆ ಓಟ ಕೇಳಿಲ್ಲ ಇವ್ರು ಕೇಳಿದ್ರು ನರೇಂದ್ರ ಮೋದಿ ಅವ್ರ ಮುಖ. ಆಯಿತು, ಇವ್ರು ನನಗೆ ಕೇಳ್ತಾರಲ್ಲ, ಈ ಶಿಕ್ಷಣ ಸಚಿವನಿಗೆ ಶಿಕ್ಷಣನೇ ಇಲ್ಲ ಅಂತೇಳಿ, ಏನು ಮಕ್ಕಳು ಹಾಗೆ ಪುಕ್ಷಟೆ ಪಾಸ್ ಆದಂತ ಕಾಪಿ ಹೊಡೆದು ನನ್ನ ಸರ್ಟಿಫಿಕೇಟ್ ಕೇಳೋಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವ್ರ ಸರ್ಟಿಫಿಕೇಟ್ ಕೇಳು ನೀನು. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. PUC ಪರೀಕ್ಷೆಯಲ್ಲಿ ದಾಖಲೆ ಮೀರಿದ ಫಲಿತಾಂಶ ಬಂದಿದೆ. ಆ ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತೂ ಕಾಣದಂತಹ ಫಲಿತಾಂಶ, ಅಂದರೆ 86.48% ಫಲಿತಾಂಶವನ್ನು ಈ ವರ್ಷ PU ವಿದ್ಯಾರ್ಥಿಗಳು ಮತ್ತು PU ಇಲಾಖೆ ದಾಖಲು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಯಾವಾಗಲೂ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳು ಅಂತ ನಾವೇನು ಟೀಕೆ ಮಾಡಲಾಗ್ತಾ ಬರ್ತಾ ಇದ್ವಿ, ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕೂಡ ಈ ಸರಿ 78, 80, 82ರಷ್ಟು ಫಲಿತಾಂಶ. ಯಾಕೆಂದರೆ 50, 61 ಇದ್ದಂಥ ಫಲಿತಾಂಶ ಈ ಸರಿ 78, 80ಕ್ಕೆ ಒಟ್ಟಾರೆ ಕಲ್ಯಾಣ ಕರ್ನಾಟಕದಲ್ಲಿ ಸರಾಸರಿ ಫಲಿತಾಂಶ 78ರಷ್ಟು ದಾಟಿದೆ. 2025ರಲ್ಲಿ ಈ ಫಲಿತಾಂಶ ಸುಮಾರು 61ರಷ್ಟಿತ್ತು, ಈಗ 78ರಷ್ಟು ದಾಟಿದೆ. ಒಟ್ಟು ಫಲಿತಾಂಶ ಒಂದು ದಾಪುಗಾಲು ಹಾಕುವಂತಹ ಒಂದು ದೊಡ್ಡ ಸಾಧನೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾಡಿದೆ. ಈ ಶಿಕ್ಷಣ ಇಲಾಖೆಯ ಹಿಂದಿನ ರೂವಾರಿಗಳಾಗಿರ್ತಕ್ಕಂಥವರು ಶಾಲಾ ಶಿಕ್ಷಣ ಮತ್ತು ಗ್ರಂಥಾಲಯ ಇಲಾಖೆ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಈ ಇಲಾಖೆಗೆ ಪ್ರೇರಣೆಯನ್ನು ಕೊಟ್ಟು ಈ ಸಾಧನೆಯನ್ನು ಮಾಡುವತ್ತ ಒಟ್ಟಾರೆ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷದಲ್ಲಿ ಅವರು ಶಿಕ್ಷಣ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಒಟ್ಟಾರೆ ಈ ಫಲಿತಾಂಶದ 3 ವರ್ಷದ ಶ್ರಮ ಕಾಣ್ತಾ ಇದೆ ಇದರ ಹಿಂದೆ. ಏಕೆಂದರೆ ಅವರು ಅನೇಕ ಸುಧಾರಿತ ಕ್ರಮಗಳನ್ನು, ಪ್ರಯೋಗಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಮಾಡಿದರು. ಆ ಏನು ಪ್ರಯೋಗಗಳು ಯಶಸ್ವಿಗೆ ಕಾರಣ ಆಯಿತು, ಈ ದಾಖಲೆಯ ಫಲಿತಾಂಶ ಬರೋದಕ್ಕೆ ಕರ್ನಾಟಕದಲ್ಲಿ ಒಂದು ಸಾಧ್ಯವಾಗಿಸಿದ್ದು ಹೇಗೆ ಎಂಬುದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ನಮ್ಮ ಜೊತೆಗಿದ್ದಾರೆ. ಮಧು ಬಂಗಾರಪ್ಪನವರು, ನಿಮಗೆ ಸ್ವಾಗತ. ತುಂಬ ಸಂತೋಷ. ನಿಮ್ಮ ಪ್ರಜಾವಾಣಿ ಪಾಡ್ಕಾಸ್ಟ್ ಅಂಥೇಳಿ ಇವತ್ತು ಹೊಸದಾಗಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮತ್ತು ರಾಜ್ಯದ ಜನತೆಗೆ ವಿಶೇಷವಾಗಿ ತಮ್ಮ ಮೂಲಕ ಹೋಗ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಜಗದೀಶ್ ಅವರೇ ತುಂಬ ಸಂತೋಷ. ಈ ವಿಚಾರನ ಹೇಳ್ಕೊಳ್ಳೋದಕ್ಕೆ ಭಾಳ ಸಂತೋಷನೂ ಕೂಡ ಆಗ್ತದೆ. ಅದು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ಕೊಳ್ಳೋದು ಅಂದರೆ ತುಂಬ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಒಂದು ತೃಪ್ತಿಕರವಾಗಿರ್ತಕ್ಕಂಥ ಹೆಮ್ಮೆ ಸಂದರ್ಭದಲ್ಲಿ ಇದ್ದೀನಿ. ನೀವು 3 ವರ್ಷದಿಂದನೂ ನಾವೇನೋ ಕರೆದಾಗ ಅಥವಾ ಮಾಧ್ಯಮದವ್ರು ಕರೆದಾಗ ದೂರ ಉಳಿತಾ ಇದ್ರಿ, ಯಾವಾಗಲೂ ಬರ್ತಾ ಇರಲಿಲ್ಲ. ಆದರೆ ಈಗ ಒಂದು ಸಾಧನೆಯನ್ನು, ಶಿಖರವನ್ನು ದಾಟಿದ ನಂತರದಲ್ಲಿ ಸ್ವಲ್ಪ ಮಾತಾಡಕ್ಕೆ ಬಂದಂಗೆ ಕಾಣ್ತೀರಿ. ಯಾಕೆಂದ್ರೆ ಕೇಳಿದರೆ ಯಾವಾಗ ಈ ಮಾತಾಡಲ್ಲಪ್ಪ ಅಂತ ಇದ್ರಿ. ಇಲ್ಲ, ಮಾತಾಡಲ್ಲಪ್ಪ ಅಂಥೇಳಿ 1 ವರ್ಷ ಇದ್ದೆ ನಾನು, ಇಲ್ಲ ಅಂತ ಹೇಳಲ್ಲ. ಅದೇನಾಯಿತು ಅಂತ ಹೇಳಿದರೆ, ಒಂದು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಇಲಾಖೆ ಭಾಳ ಸೂಕ್ಷ್ಮ, ಜವಾಬ್ದಾರಿ, ರಾಜ್ಯ ಮತ್ತು ದೇಶದ ಭವಿಷ್ಯ ಮಕ್ಕಳು ಅದನ್ನು ಸೃಷ್ಟಿ ಮಾಡೋದು. ಸೊ ಏನಾಗ್ತದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಇಲಾಖೆನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೋ ಬೇರೆ ಇಲಾಖೆಯನ್ನು ಕೊಟ್ಟಿದ್ದರು. ನನಗೆ ಗೊತ್ತಿದೆ ಅದು ಯಾವುದು ಅಂಥೇಳಿ ಕೊಟ್ಟಿದ್ರಂತೆ. ಆದರೆ ಮಾನ್ಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಇಲ್ಲ ಮಧುಗೆ ಸ್ವಲ್ಪ ಕಷ್ಟದ ಕೊಡಿ, ಅವನು ಚೆನ್ನಾಗಿ ನಿಭಾಯಿಸ್ತಾನೆ. ಇದರೊಳಗೆ ಎರಡು ಕಷ್ಟದ ಕೊಡಿ, ಚೆನ್ನಾಗಿ ನಿಭಾಯಿಸ್ತಾನೆ.
ಅದೇ ಮೀಟಿಂಗಲ್ಲಿ ಸುರ್ಜೇವಾಲ ಅವರು ಇರ್ತಾರೆ, ನಮ್ಮ ಉಸ್ತುವಾರಿಗಳು. ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಒಪ್ತೀನಿ, ಮದುವೆ ಸ್ವಲ್ಪ ಕಷ್ಟದ ಕೊಡಿ, ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ. ಯಾಕೆಂದರೆ ನಾನು ಹಿಂದುಳಿದ ವರ್ಗದ ಅಧ್ಯಕ್ಷ ಮತ್ತು 2023 ಪ್ರಣಾಳಿಕೆಯ ಉಪಾಧ್ಯಕ್ಷನೂ ಕೂಡ ನಾನಾಗಿದ್ದೀನಿ. ಇದರೊಳಗೆ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲಾಖೆ ಹೊಸದು, ಫಸ್ಟ್ ಟೈಮ್ ನಾನು ಮಿನಿಸ್ಟರ್ ಆಗಿರೋದು, ಅನುಭವಗಳ ಕೊರತೆ ಇದ್ದೇ ಇರುತ್ತೆ ಸ್ವಾಭಾವಿಕವಾಗಿ. ಸೊ ಆ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳು ಒಂದು ಹೇಳಿದರು, ನೋಡಿ ಮಧು, ಇವರೆಲ್ಲ ಹೇಳಿರೋದ್ರಿಂದ, ಆದರೆ ಒಂದು ಈ ಇಲಾಖೆ ಭಾಳ ಒಳ್ಳೆಯ ಇಲಾಖೆ, ಒಳ್ಳೆ ಹೆಸರು ಮಾಡ್ಬೋದು, ನಾಯಕತ್ವವನ್ನು ಬೆಳೆಸ್ಕೋಬೋದು, ಆಮೇಲೆ ಭಾಳ ಜವಾಬ್ದಾರಿತವಾಗಿ ಇವರೆಲ್ಲ ಹೇಳಿರೋದನ್ನು ಕೊಡ್ತಾ ಇದ್ದೀನಪ್ಪ, ಜವಾಬ್ದಾರಿತವಾಗಿ ಮಾಡು, ಸಮಸ್ಯೆಗಳು ತುಂಬ ಇದ್ದಾವೆ, ಅರ್ಥ ಮಾಡ್ಕೊಂಡು ಮಾಡು ಅಂತ. ಅಷ್ಟು ಅನುಭವಸ್ಥರು ಅರ್ಥ ಮಾಡಿಕೊಂಡು ಮಾಡಿ, ಭಾಳ ಕಷ್ಟದ ಇಲಾಖೆ ಇವನಿಗೆ ಕೊಡಿ, ಎಲ್ಲದೂ ಕೂಡ ಬಂದಾಗ ನಾನು ಕಷ್ಟಪಡಬೇಕಷ್ಟೇ. ಈಗ ಕಷ್ಟಪಡಬೇಕು ಅಂದರೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡೋನು ಹುಟ್ಟಿದ ತಕ್ಷಣ ರನ್ನಿಂಗ್ ರೇಸ್ ಆಗೋಲ್ಲ, ಪ್ರಾಕ್ಟೀಸ್ ಮಾಡಿ 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 ಒಂದು ಹಂತಕ್ಕೆ ಬರ್ತಾನೆ. ಇದರೊಳಗೆ ಏನಾಯಿತು, ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ನೀವು ನೋಡ್ತೀರಿ, ಟೀಕಾ ಟಿಪ್ಪಣಿಗಳು ಜಾಸ್ತಿ, ಅದು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು, ಸಾಮಾಜಿಕ ಜಾಲತಾಣದಲ್ಲಿ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾರೆ. ಅದಕ್ಕೆ ನಾನು ಎಷ್ಟೊಂದು ಸತಿ ವಿಧಾನಸೌಧದೊಳಗೆ ಸೋಷಿಯಲ್ ಮೀಡಿಯಾ ಈಸ್ ದ ಫಸ್ಟ್ ವಿಲನ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಸ್ಟೇಟ್ ಅಂತ ಹೇಳಿದ್ದೀನಿ. ಆ್ಯಂಡ್ ದಟ್ ಈಸ್ ಅ ಫ್ಯಾಕ್ಟ್, ನಾಟ್ ಪಾಡ್ಕಾಸ್ಟ್ ಈಸ್ ಅ ಮೀಡಿಯಾ. ಸೋಷಿಯಲ್ ಮೀಡಿಯಾ ನಾನು ಹೇಳೋದು, ಎಲ್ಲಿ ಒಂದು ಕಂಟ್ರೋಲ್ ಇಲ್ಲ, ಅದು ದೇಶನೂ ಹಾಳು ಮಾಡುತ್ತೆ, ನಮ್ಮ ಮಕ್ಕಳ ಭವಿಷ್ಯನೂ ಕೂಡ ಹಾಳಾಗ್ತಾ ಇದೆ. ಅದಕ್ಕೆ 16 ವರ್ಷದ ಒಳಗೆ ನಾನು ಅದನ್ನು ಕೂಡ ತಂದಿರೋದು ಇವಾಗ, ಅದನ್ನು ಕೂಡ ಒಂದು ಬದಲಾವಣೆ. ಸೊ ಬಂದಾಗ ನೀವು ನನಗೇನಾರು ಪ್ರಶ್ನೆ ಕೇಳಿದರೆ, ನನಗೇನು ಗೊತ್ತೇ ಇಲ್ಲವೇ, ಫಸ್ಟ್ ಟೈಮ್ ನಾನು ಮಿನಿಸ್ಟ್ರು, ಸುಮಾರು 11-12 IAS ಆಫೀಸರ್ಸ್ ಇದ್ದಾರೆ, 11-12 ಡಿಪಾರ್ಟ್ಮೆಂಟ್ಸ್ ಇದೆ, ಪ್ರೈಮರಿ ಎಜುಕೇಷನ್ನು, ಮಿಡಲ್ ಸ್ಕೂಲು, ಹೈಸ್ಕೂಲು, PUC, ಎಕ್ಸಾಮಿನೇಷನ್ನು, ಪ್ರಿಂಟಿಂಗ್ ಪ್ರೆಸ್ಸು, ನಮ್ಮದು ಎಷ್ಟು ಅಂದರೆ ಸಿಕ್ಕಾಬಟ್ಟೆ ಡಿಪಾರ್ಟ್ಮೆಂಟ್, ಭಾಳ ದೊಡ್ಡ ಇಲಾಖೆ. ಶೇಕಡ 40%, ನಾನು 47 ಲಕ್ಷ ಮಕ್ಕಳು, 1,16,00,000 ಇನ್ಕ್ಲೂಡಿಂಗ್ ಪ್ರೈವೇಟ್ ಆ್ಯಂಡ್ ಅನುದಾನಿತ, ಭಾಳ ದೊಡ್ಡ ಇಲಾಖೆ. 1 ಕೋಟಿ ಮಕ್ಕಳು. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳದೆ ನಾನು ನಿಮ್ಮ ಹತ್ರ ನೀವು ಬಂದು ಕೇಳೋ ಪ್ರಶ್ನೆಗೆ ಇವತ್ತೇನು ನೀವೇನಿದೆ ಯಾವುದು ನಾಳೆ ಹೇಳ್ತೀನಿ ಅನ್ನಲ್ಲ, ತಿಳ್ಕೊಂಡು ಹೇಳ್ತೀನಿ ಅನ್ನಲ್ಲ. ಇವತ್ತು ಇಂಟರ್ವ್ಯೂವಲ್ಲಿ ಎಲ್ಲದನ್ನೂ ನಾನು ನಿಮಗೆ ಹೇಳ್ತೀನಿ, ಏನು ಬರ್ಕೊಂಡೂ ಇಲ್ಲ. ಯಾಕೆಂದರೆ ನಾನು ಫಸ್ಟ್ ಡೇಯಿಂದನೂ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಟೀಕಾ ಟಿಪ್ಪಣಿಗಳು ಬಂದರೂ ಕೂಡ ಅದನ್ನು ಸೈಡಲ್ಲಿಟ್ಟು ನನ್ನ ಜವಾಬ್ದಾರಿಯನ್ನು ಮನೆ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನನ್ನ ಕರ್ತವ್ಯ ಆಗ್ತದೆ. ಭವಿಷ್ಯದ ಮಕ್ಕಳನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ನಾನು ಪುಣ್ಯದ ಕೆಲಸ. ಈಗ ಅದಕ್ಕೆ ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ, ನಾನು ದೇವ್ರನ್ನ 2ನೇ ಪ್ಲೇಸಿಗೆ ಹಾಕಿದ್ದೀನಿ, ಮಕ್ಕಳನ್ನ 1ನೇ ಪ್ಲೇಸಿಗೆ ಹಾಕಿದ್ದೀನಿ. ದೇವ್ರ ಸ್ಥಾನದಲ್ಲಿ ಇವತ್ತು ಮಕ್ಕಳಿದ್ದಾರೆ. ಮಕ್ಕಳು ದೇವರು ನನಗೆ ಪ್ರಸಾದ ಕೊಟ್ಟಿದೆಯಾ ಗೊತ್ತಿಲ್ಲ, ತಂದೆ ತಾಯಿಯವರು ಆಶೀರ್ವಾದ ಇರುತ್ತೆ, ಆದರೆ ಮಕ್ಕಳಿಗೆ ಸೇವೆ ಮಾಡೋದು ನನಗನ್ಸುತ್ತೆ ದೇವ್ರ ಸೇವೆ ಅಂಥೇಳಿ ಒಂದು ನಂಬಿಕೆ, ವಿಶ್ವಾಸ. ಪ್ರೂಫ್ ಇದೆಯಾ ಗೊತ್ತಿಲ್ಲ, ಆದರೆ ಇಲ್ಲಿ ಪ್ರೂಫ್ ಸಿಗುತ್ತಲ್ಲ. ಮಕ್ಕಳು ಇವತ್ತು 3 ವರ್ಷಕ್ಕೆ ಕೂತ್ಕೊಂಡು ನಂಗೆ ರಿಸಲ್ಟ್ ಕೊಟ್ಬಿಟ್ಟಿದ್ದಾರಲ್ಲ, ಇದಕ್ಕಿಂತ ಏನು ಅಂಥೇಳಿ. ಅದಕ್ಕೆ ಸ್ವಾಭಾವಿಕವಾಗಿ ನಾನು ತಪ್ಪಿಸ್ಕೊಳ್ಳಿಲ್ಲ, ಉತ್ತರ ಸ್ವಲ್ಪ ರೆಡಿ ಇರ್ತಿರಲಿಲ್ಲ, ಪ್ರಾಪರಾಗಿ ಸಿಗ್ತಾ ಇರಲಿಲ್ಲ. ನಾನು ಉತ್ತರ ಕೊಡಲಿಲ್ಲ ಅಂದರೆ ಒಬ್ಬ ಸಚಿವನಾಗಿ ಮತ್ತೆ ಫರ್ದರ್ ಟೀಕಾ ಟಿಪ್ಪಣಿಗೆ ಹಾಕೋ ಬದಲು ಸ್ವಲ್ಪ ತಾಳ್ಮೆಯಿಂದ. ಅಂದರೆ ನೀವು ಬಹುಶಃ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀವು ವಿದ್ಯಾರ್ಥಿಗಳ 3 ವರ್ಷ ಕಾದಲ್ಲ ಅಂತ ಅನಿವಾರ್ಯವಾಗಿ. ಹೌದು ತಪ್ಪೇನಿಲ್ಲ, ಆ ರೀತಿ ತಗೊಂಡೆ. ಇದಕ್ಕೆ ಯಾವ ರೀತಿ ಇರಬೇಕೋ ಅದನ್ನು ಮಾಡಿದ್ರಿ. ನಮ್ಮ ವರಿಷ್ಠರು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ಏನು ಕೊಟ್ಟಿದ್ದಾರೆ, ವರಿಷ್ಠರು ಏನು ಕೊಟ್ಟಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಚೆನ್ನಾಗಿ ಮಾಡಬೇಕಂದ್ರೆ ನಾನು ಈ ಥರ ಮಾಡಬೇಕಂತ ಒಂದು ಪ್ರೋಗ್ರಾಮ್ ಹಾಕೊಂಡು. ಫಸ್ಟ್ ಡೇ ಮೀಟಿಂಗಲ್ಲಿ ನಂಗೆ ಏನೂ ಅರ್ಥನೇ ಆಗಿಲ್ಲ IAS ಆಫೀಸರ್ ಮಾತಾಡೋದು. ಈಗ ನಾನು ಕಂಪ್ಲೀಟಾಗಿ ಕಂಟ್ರೋಲ್ ತೊಗೊಂಡು ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ, ಯಾಕೆಂದರೆ ಅಧಿಕಾರಿಗಳು ಬೇಕಾಗ್ತದೆ, ನಾವು ಬೇಕಾದ್ರೆ ಶೇಕಡವಾರ 40% ನನ್ನ ಇಲಾಖೆ ಇದೆ ಇಡೀ ರಾಜ್ಯದಲ್ಲಿ. ಸೊ ಅದನ್ನು ಮಾಡಬೇಕಂದ್ರೆ ಭಾಳ ದೊಡ್ಡ ಕೆಲಸ. ಐ ಥಿಂಕ್ ಇದು ಕೆಲಸ ಮಾಡಿದರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದು ಒಂದು ಭಾವನೆಯೂ ಕೂಡ. ಆ ನಿಟ್ಟಿನ ಮೇಲೆ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ, ತೃಪ್ತಿ ತಂದಿದೆ. ಸಮಸ್ಯೆಗಳು ಇವತ್ತಿಂದಲ್ಲ, ಪೂರ್ವಕವಾಗಿ ಬಂದುಬಿಟ್ಟಿದೆ. ಬೇರೆಯವ್ರನ್ನ ಬ್ಲೇಮ್ ಮಾಡೋ ಸಿಚುವೇಷನಲ್ಲಿಲ್ಲ, ಬಿಕಾಸ್ ನಾವು ಅಧಿಕಾರದಲ್ಲಿದ್ದೀವಿ. ಸರಿ ಮಾಡ್ಕೊಂಡು ಹೋಗಬೇಕಾದ್ರೆ ಕೆಲವು ನಿರ್ಧಾರಗಳನ್ನು ತೊಗೊಳ್ಬೇಕಾಗತ್ತೆ. ಸೂಕ್ಷ್ಮತೆಯಿಂದ ತೊಗೊಂಡಿದ್ದೀವಿ, ಸ್ವಲ್ಪ ಹಿಂದೆ ಮುಂದೆ ನೋಡಿಲ್ಲ, ನಿಷ್ಠುರವಾಗಿ ಎಲ್ಲ ಥರನೂ ಇರುತ್ತೆ. ಟೀಕಾ ಟಿಪ್ಪಣಿಗಳನ್ನು ಎಕ್ಸೆಪ್ಟ್ ಮಾಡಬೇಕು, ಬಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಗೆಟ್ ದ ರಿಸಲ್ಟ್, ಐ ಥಿಂಕ್ ನೀವೇನು ಅದನ್ನ ತಲೆ ಕೆಡಿಸ್ಕೊಳ್ಬೇಕು ಅನ್ನೋದೇನಿಲ್ಲ. ಇವತ್ತು ನೀವು ಹೆಮ್ಮೆಯಿಂದ ಸಕ್ಸಸ್ ಆಗಿ ಅಂತ ಒಂದು ಬಾಯಲ್ಲಿ ಹೇಳ್ತೀರಿ ಅಂದರೆ ಐ ಥಿಂಕ್ ದಟ್ ಈಸ್ ಪಾರ್ಟ್ ಆಫ್ ಮೈ ಫಸ್ಟ್ ಸಕ್ಸಸ್. 86.48 ಫಲಿತಾಂಶ. ನಾನು ಸುಮಾರು ವರ್ಷದ ಶಿಕ್ಷಣ ನೋಡ್ತಾ ಇದ್ದೇನೆ, ಇಷ್ಟರ ಮಟ್ಟಿನ ಫಲಿತಾಂಶ ಬಂದಿಲ್ಲ. ಇದಕ್ಕೆ ಏನು ಇಲಾಖೆ ಸುಧಾರಣಾ ಕ್ರಮಗಳು? ಒಂದು ನಾನು ಶಿಕ್ಷಣ ಸಚಿವ ಆದ ತಕ್ಷಣ
ಫಸ್ಟ್ SSLCಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ, ಸೆಕೆಂಡ್ PUCಗೆ 2024ರಲ್ಲಿ ಮಾಡಿದ್ವಿ. ಫಸ್ಟ್ ನಾವು ಮಾಡಿದ್ದೇನೆಂದರೆ ಕಾಪಿ ಹೊಡಿಯೋದನ್ನ ನಿಲ್ಲಿಸಿದ್ವಿ, ವೆಬ್ ಕಾಸ್ಟಿಂಗ್ ಮಾಡಿದ್ವಿ. ವೆಬ್ ಕಾಸ್ಟಿಂಗ್ ಮಾಡಿದಾಗ ಪಾಪ ಮಕ್ಕಳಿಗೆ 9ನೇ ಕ್ಲಾಸ್ವರೆಗೂ ಎಕ್ಸಾಮು ಇರಲಿಲ್ಲ, 10ನೇ ಕ್ಲಾಸಿಗೆ ಎಕ್ಸಾಮ್ ತೊಗೊಂಡ್ರು. ಲೆಟ್ ಅಸ್ ಎಕ್ಸೆಪ್ಟ್, ನಿಮಗೂ ಗೊತ್ತು ನನಗೂ ಗೊತ್ತು, ಕಾಪಿಂಗ್, ಮಾಸ್ ಕಾಪಿಂಗ್ ನಮ್ಮ ಸಿಸ್ಟಮಲ್ಲೇ ಅಬ್ಸರ್ವ್ ಆಗೋಗ್ಬಿಟ್ಟಿತ್ತು. ವೆಬ್ ಕಾಸ್ಟಿಂಗ್ ಮಾಡಿದ ತಕ್ಷಣ ಮಕ್ಕಳಿಗೆ ತೊಂದರೆ ಆಯಿತು. ಅದಾದ ತಕ್ಷಣ ಮಕ್ಕಳು ಸಿಕ್ಕಾಕ್ಕೊಂಡ್ರು. ನೋಡಿ, ಇಲ್ಲಿ ತಪ್ಪು ಮಾಡೋದು ನಾವು. ಫಸ್ಟ್ ತಂದೆ ತಾಯಿ. ಮಕ್ಳು ಏನಾದ್ರು ಫೇಲ್ ಆದರೆ ಒಂದು ತಿಳ್ಕೊಳ್ಳಿ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಪಬ್ಲಿಕ್ಕಲ್ಲೂ ಹೇಳಿದ್ದೀನಿ, ವಿಧಾನಸೌಧದಲ್ಲಿ ಹೇಳಿದ್ದೀನಿ, ಮಕ್ಕಳು ಫೇಲ್ ಆಗೋದಕ್ಕೆ ಕಾರಣ ಫಸ್ಟು ತಂದೆ ತಾಯಿ, ನೆಕ್ಸ್ಟು ಗುರುಗಳು, ಟೀಚರ್ಸು, ನೆಕ್ಸ್ಟು ನಮ್ಮಂಥ ಇಲಾಖೆ ಮಿನಿಸ್ಟ್ರು, ಸರ್ಕಾರಗಳು. ಸೊ ಇವೆಲ್ಲವೂ ವ್ಯವಸ್ಥೆನ ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ, ಅದಕ್ಕೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿದೆ, ಅದನ್ನು ಬೇಕಾದ್ರೆ ಮುಂದೆ ಮಾತಾಡ್ತೀನಿ. ಸೊ ಅದಕ್ಕೆ ಏನು ಮಾಡಿದೆ, ಫಸ್ಟು ನಾವು ಎಲ್ಲಿದ್ದೀವಿ ಅಂಥೇಳಿ ಗೊತ್ತಾಗಬೇಕು. ಸಮುದ್ರದಲ್ಲಿದ್ದೀವಿ, ದಡ ಸೇರಂಗಿದ್ದೀವ, ಇಲ್ಲ ಮುಳುಗಂಗಿದ್ವಿ, ನಾವು ಮುಳುಗಂಗಿದ್ವಿ. ಅದಕ್ಕೆ ನಾನೇನು ಮಾಡಿದೆ, ಫಸ್ಟು ವೆಬ್ ಕಾಸ್ಟಿಂಗ್ ಮಾಡಿದ್ವಿ. ವೆಬ್ ಕಾಸ್ಟಿಂಗ್ ಮಾಡಿದಾಗ ಥಪಾರ್ ಅಂತ 20% ಬಿತ್ತು. ಆವಾಗ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು 20% ಗ್ರೇಸ್ ಕೊಡಿ ಅಂಥೇಳಿ ನಾವೇ ತೀರ್ಮಾನ ತೊಗೊಂಡು ಬೈಸ್ಕೊಂಡು ಎಲ್ಲ ಮಾಡಿ, ಫೇಲ್ ಆದ್ರೂ ಪರವಾಗಿಲ್ಲ, ನೀವೇನು ಅಂತ ಹುಡುಕಿದಿರಲ್ಲ ಸಾಕು, ಪರವಾಗಿಲ್ಲ. ನಾನು ಹೇಳಿದ್ವಿ, ಸರ್ ತಪ್ಪು ನಮ್ಮದು, ಶಿಕ್ಷೆ ಮಕ್ಕಳಿಗೆ ಬೇಡ, ಇದು 1 ವರ್ಷ ಅಂಥೇಳಿ ಹೆಂಗೋ ಕನ್ವಿನ್ಸ್ ಮಾಡಿ ಬೈಸ್ಕೊಂಡು 20% ಫೇಲ್ ಆಗಿರೋರಿಗೆ ಮಾತ್ರ ಪಾಸ್ ಆಗೋರ ಲೆವೆಲ್ಲಿಗೆ ನಾವು ಗ್ರೇಸನ್ನು ಅವತ್ತು ಕೊಟ್ಟಿರೋದು. ಕ್ಲೋಸ್ ಅದು. ಮತ್ತು ನಮ್ಮ ಡಿಕ್ಷ್ನರಿಯಲ್ಲಿ ಗ್ರೇಸ್ ಅನ್ನೋದು ವರ್ಡೇ ತೆಗೆದಾಕ್ಬಿಟ್ಟಿದ್ದೀವಿ ನಮ್ಮ ಡಿಕ್ಷ್ನರಿಯಲ್ಲಿ. ಪಾಠನೂ ಹೇಳ್ಕೊಡಲ್ಲ ಗ್ರೇಸ್ ಅಂತ, ಆ ಟೈಪಿಗೆ. ಯಾಕೆಂದರೆ CM ಅವ್ರು ತುಂಬ ಬೈದರು. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಟೀಚರ್ಸಿಗೂ ಜವಾಬ್ದಾರಿಯನ್ನು ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಮಾಡಿದ್ವಿ. ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂದರೆ ನೀವೇ ಪಾಠ ಹೇಳ್ಕೊಡ್ತಾ ಇರೋದು ನೀವೇ. ಅದಕ್ಕೆ 2023 ಅದರ ಪ್ಯಾರ್ಲಲ್ಲಿ 2023 ನವಂಬರ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸ್ಪೀಚ್ ಕಂಠೀರವ ಸ್ಟೇಡಿಯಮಲ್ಲಿ ನೋಡಿ, ಭಾಷಣ. ಅವತ್ತೊಂದು ಯೋಜನೆ ಕೊಡ್ತಾರೆ, ಎಲ್ಲ ಸರ್ಕಾರಿ ಶಾಲೆಗೂ ಕುಡಿಯೋ ನೀರು ಹಾಗೂ ಕರೆಂಟ್ ವ್ಯವಸ್ಥೆ ಫ್ರೀ ಅಂತಾರೆ. ಉಚಿತ ವಿದ್ಯುತ್ತು ಶೋಕಿಗೆಲ್ಲ ಕೊಟ್ಟಿದ್ದೆ ನಾನು. ಈ ಟೀಚರ್ಸು ಯಾರು ಮಕ್ಕಳು ಪಾಠ ಸರಿ ಕೇಳ್ತಾ ಇಲ್ಲ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ ಅಂತ, ಅದನ್ನು ಕಂಪಲ್ಸರಿ ಮಾಡಿ ವಾರದಲ್ಲಿ 1 ದಿವಸ 2 ದಿವಸ ನಿಮಗೆ ಚೂಸ್ ಮಾಡಿ ಯಾವತ್ತು. SDMC ಅವ್ರ ಜೊತೆಗೆ ಮಾತಾಡಿ. ಸೊ ಇದು ನಿರಂತರವಾಗಿ ನಡಿಬೇಕು. ನೀರು ಸ್ಟ್ಯಾಗ್ನೆಂಟ್ ಆದರೆ ಕೊಳಕಾಗ್ಬಿಡುತ್ತೆ, ನೀರು ಹರಿತಾ ಇರಬೇಕು. ಅದನ್ನು ನಾವು ಮಾಡಿದಾಗ ಮಕ್ಕಳಿಗೆ ಎಜುಕೇಷನಲ್ಲಿ ಸಿಸ್ಟಮಲ್ಲಿ ಅಬ್ಸಾರ್ಬ್ ಮಾಡೋದಕ್ಕೆ ಒಳ್ಳೆಯದಾಯಿತು, ಶಿಕ್ಷಕರಿಗೂ ಗೊತ್ತಾಯಿತು. ಆಮೇಲೆ ಯಾರು ಫೇಲ್ ಆಗ್ತಾ ಇರೋದು, ಅದೇ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಅದೇ ಮಕ್ಕಳಿಗೆ, ಅದೇ ಟೀಚರಿಂದ. ಸೊ ಅವ್ರ ಹಣೆ ಬರ ನೋಡಿದಾಗ ಅಯ್ಯೋ ಅವ್ರಿಗೇ ನಾಚಿಕೆ ಆಗೋದು, ನನ್ನ ಹಣೆ ಬರ ನೋಡಿ ನನಗೆ ನಾಚಿಕೆ ಆಗೋದು, ಏನಪ್ಪ ಇದು ಇಷ್ಟು ವರ್ಷಿದ್ದೀವ ಅಂತ. ನಾನು ನನ್ನ ಕೆಲಸ ಸರಿ ಮಾಡಿದೆ, ಟೀಚರ್ಸ್ ಕೆಲಸ ಸರಿ ಮಾಡಿದರು. ಇಡೀ ಭಾರತ ದೇಶದಲ್ಲಿ ಇಲ್ಲ ಯಾವುದೇ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಯವರಿಗೆ ಅವ್ರ ಕನಸು ಕಾಣೋದು, ನನ್ನ ಮಗ ಒಳ್ಳೆ ಎಜುಕೇಟೆಡ್ ಆಗಿ ಒಳ್ಳೆ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಭವಿಷ್ಯದಲ್ಲಿ ಅವನು ಕಾಲ ಮೇಲೆ ಕಾಲು ನಿಲ್ಲಬೇಕು ಅಂತ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸೊಸೈಟಿಯಲ್ಲಿ ತಂದೆ ತಾಯಿಯವ್ರ ಮಕ್ಕಳು ಹುಟ್ಟಿದ ಮೇಲೆ ಅವ್ರು ಅಂದ್ಕೊಳ್ಳೋದೇನು ಗೊತ್ತಾ, ಯಾರು ಕೂಲಿ ಕೆಲಸ ಮಾಡಿ ಶಾಲೆಗೆ ಸೇರಿಬಿಟ್ರೆ ಅವನು IAS ಆಫೀಸರ್ ಆಗ್ತಾನೆ, ಡಾಕ್ಟ್ರ್ ಆಗಿಬಿಡ್ತಾನೆ, ಇಂಜಿನಿಯರ್ ಆಗಿಬಿಡ್ತಾನೆ. ಇನ್ನೂ ತಪ್ಪು. ಅವ್ರ ಜವಾಬ್ದಾರಿ ಮರ್ತು ಹೋಗಿದ್ದಾರೆ. ಫಸ್ಟ್ ಅವ್ರಿಗೆ ಜವಾಬ್ದಾರಿ. ಅದಕ್ಕೆ ಮೆಗಾ PTM ಅಂತ ಮಾಡಿದೆ. 2025 ನವಂಬರ್ 14ನೇ ತಾರೀಕು ನೆಹರು ಅವರ ಹುಟ್ಟಿದಹಬ್ಬ, ಚಿಲ್ಡ್ರನ್ಸ್ ಡೇ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಅಂದರು. ಕೈ ಮುಗಿದು ಕೇಳ್ಕೊಂಡು ಹೋದ ಮೇಲೆ ಅವ್ರಿಗೆ ಗೊತ್ತಾಯಿತು. ಅವರು ಕೂಡ ಇಡೀ ರಾಜ್ಯದ 46,000 ಶಾಲೆಗೆ ನೆಟ್ವರ್ಕ್ ಮಾಡಿಸಿದ್ದೆ. ಅವ್ರ ಭಾಷಣ ಕೇಳಿದರು. ಫಸ್ಟು ನೀವು ತಂದೆ ತಾಯಿಯವರು ಮಕ್ಕಳು ಏನು ಮಾಡ್ತಾಯಿದ್ದಾರೆ ತಿಳ್ಕೊಬೇಕು, ಶಾಲೆಗೆ ಹೋಗ್ತಾರೋ ತಿಳ್ಕೊಬೇಕು. ಈ ವ್ಯವಸ್ಥೆಯನ್ನು ಮಕ್ಕಳಿಗೆ ಆ ಜವಾಬ್ದಾರಿ ಬರಬೇಕು. ನಮಗೆಲ್ಲ ನಮ್ಮ ತಂದೆ ತಾಯಿಯವ್ರಿಗೆ ಹೆದರ್ತಾ ಇದ್ದೆ ನಾನು. ಅದರಿಂದನೇ ನಾನು ಒಂದು ಗೌರವ ಕೊಡೋದು. ಓದೋದು ಎಷ್ಟು ಮಾಡಿದ್ದೆ ಅದು ಒಂದು ಕಡೆಗಿರಲಿ, ಆದರೆ ಈ ಜವಾಬ್ದಾರಿಯನ್ನು ಫಸ್ಟ್ ಗುರುಗಳು ಯಾರು, ಮೊದಲನೇ ಗುರುಗಳು ತಂದೆ ತಾಯಿ. ಮನೆ ಮಂತ್ರಾಲಯ, ಹಾಸ್ಟೆಲಲ್ಲಿದ್ದರೆ ಬೇರೆ ದಿಕ್ಕಿಗೆ ಹೋಗ್ಬಿಡ್ತಾರೆ ಮಕ್ಕಳು. ಆದರೆ ಮಕ್ಕಳು ಮನೆಗೆ ಬರಬೇಕು. ಸೊ ಅದು ಅರ್ಥ ಬರಬೇಕಂದ್ರೆ ಅದು ತಂದೆ ತಾಯಿಯವ್ರಿಗೆ ಫಸ್ಟ್ ಗೊತ್ತಾಗಬೇಕು. ಅವರಿಗೆ ಗೊತ್ತಿಲ್ಲ ಅಂದರೆ ಪಾಪ ಏನು ಮಾಡ್ತೀರಾ ನೀವು. ಸೊ ಆ ನಿಟ್ಟಿನ ಮೇಲೆ ಅವರಿಗೆ ಅದು ಜವಾಬ್ದಾರಿನ ಕೊಟ್ಟ ಮೇಲೆ ಮೆಗಾ PTMಲ್ಲಿ ಆವಾಗ ಅರ್ಥ ಆಯಿತು, ಓಹೋ ನಮ್ಮದೆಲ್ಲ ಕೆಲಸ ಇದೆ. ಅದನ್ನು ಹಂತವಾಗಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಏನು ಕೊರತೆಗಳಿದ್ದಾವೆ, ಪಾಸಾಗೋರು ಡಿಸ್ಟಿಂಕ್ಷನಿಗೆ ಪುಷ್ ಮಾಡಿದ್ವಿ, ಫೇಲ್ ಆದವರು ಪಾಸ್ ಆಗಂಗೆ ಮಾಡಿದ್ವಿ, ಪಾಸಾಗಿರೋರು 60% ಮಾಡಿದ್ವಿ. ನೀವು ನೋಡಿ ಆ ಚಾರ್ಟಲ್ಲಿ ಡಿಸ್ಟಿಂಕ್ಷನ್ ಅವರೇ ಜಾಸ್ತಿ ಇದ್ದಾರೆ. ಅಂದರೆ ಹೋದ ಸತಿ 1,64,000 ಮಕ್ಕಳು ಫೇಲ್ ಆಗಿದ್ದರು.
ಈ ಸತಿ 84,000 ಮಕ್ಕಳು ಫೇಲ್ ಆಗಿದ್ದಾರೆ. ಆ ಚಾರ್ಟಲ್ಲಿ ನೋಡಿ ಇನ್ನೊಂದು PUCಯಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ 30,000 ಚಿಲ್ಡ್ರೆ ಮಕ್ಕಳು ಫೇಲ್ ಆಗಿದ್ದರು ಹೋದ ವರ್ಷ. ಈ ಸತಿ ನೋಡಿ 1,700 ಚಿಲ್ಡ್ರೆ. ಅಂದರೆ ಅಲ್ಲಿಗೆ 4% ಅಷ್ಟೇ. ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೋಡಿ. ಪ್ಲಸ್ ಒಂದು ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಆದ 40,000, ಒಂದು 25,000 ಅಷ್ಟೇ. ಅವರೆಲ್ಲ ಈ ಸೆಕೆಂಡ್ ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ತಾರೆ. ಆಮೇಲೆ ಥರ್ಡ್ ಎಕ್ಸಾಮ್ ಈ ಸತಿ ಕ್ಯಾನ್ಸಲ್ ಮಾಡಿದ್ವಿ ಬಿಕಾಸ್ ಆಫ್ 86% ಬಂದಿರೋದ್ರಿಂದ. ಮೋಸ್ಟ್ಲಿ ಐ ಥಿಂಕ್ ವಿ ಶುಡ್ ಬಿ ಒಂದು 80-95%ವರೆಗೂ ಸೆಕೆಂಡ್ ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ. ಹೌದು, 2 ಸೇರಿ. ಬಿಕಾಸ್ ದೇ ಆಲ್ ಅವರೆಲ್ಲ ಡಾಕ್ಟ್ರಿಗೆ ಹೋಗ್ಬೋದು, ಇಂಜಿನಿಯರ್ ಹೋಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. CETಗೆ ಕ್ವಾಲಿಫೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಮಾಡಿದೆ, ಥರ್ಡ್ ಎಕ್ಸಾಮ್ನ ತೆಗೆದುಬಿಟ್ಟು ಈ ಸೆಕೆಂಡ್ ಎಕ್ಸಾಮಿಗೆ 5 ದಿವಸ ಎಕ್ಸ್ಟ್ರಾ ಕೊಟ್ಬಿಟ್ಟೆ. 5 ದಿವಸ ಎಕ್ಸ್ಟ್ರಾ ಕಲಿಕೆಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವನು ಜಾಸ್ತಿ ತೊಗೋಬೋದು. ಯಾರು ಬರೀ 49% ತೊಗೊಂಡು CETಯಲ್ಲಿ ಆಗಲಿಲ್ಲಲ್ಲ ಅಂದ್ಕೊಂಡಿದ್ದಾನೆ, ಅವನು ಮತ್ತೆ ಎಕ್ಸಾಮ್ ತೊಗೊಂಡು 70-80% ತೊಗೊಂಡು ಮತ್ತೆ CETಗೂ ಕೂಡ ಹೋಗಿ ಅವನು ಏನು ಭವಿಷ್ಯವನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕು. ಹೌದು ಬಿಕಾಸ್ ಹೌದು ನಮ್ದು ಇದ್ದಿದ್ದೇ ಅದು. ಬಿಕಾಸ್ ಯಾಕೆ ನಾವು ಅವಕಾಶಗಳನ್ನು ಕೊಟ್ವಿ ಅಂದರೆ ನಮ್ಮ ಕೊರತೆಯಿಂದ. ಮಕ್ಕಳ ತಪ್ಪಲ್ಲ, ಮಕ್ಕಳಿಗೆ ಕೆಪಾಸಿಟಿ ಇದೆ. ಅದಕ್ಕೆ ಹೋದ ಸತಿ SSLCಯಲ್ಲಿ 1,16,000 ಮಕ್ಕಳು ಪಾಸಾದರು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ. PUCಯಲ್ಲಿ 45,000 54,000 ಪಾಸಾದರು. ಹೆಂಗೆ ಪಾಸಾದರು? ಬರೀ 20 ದಿವಸದಲ್ಲಿ ಏನು ಕಾಪಿ ಹೊಡೆದ್ರ? ಇಲ್ಲ, ಕೆಪಾಸಿಟಿ ಇದೆ. ಸಣ್ಣ ಗೊಂದಲ ಇಲ್ಲ, ಏನೋ ಒಂದು ಬ್ಯಾಡ್ ಡೇ ಅಂತ ಹೇಳ್ತಾರಲ್ಲ, ಹಾಗೆ ಅದು ಇರ್ತದೆ. ಅದಕ್ಕೆ ನಾನು ಇದನ್ನೇನು ಮಾಡಿದೆ, 3 ಎಕ್ಸಾಮ್ ಮಾಡಿದಾಗ ಟೀಕಾ ಟಿಪ್ಪಣಿ ಮಾಡಿದರು. ನಾನು ಹೇಳಿದೆ, ಹಂಗಾದ್ರೆ ಒಲಿಂಪಿಕ್ಸಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾವಾಗಲೂ ಅಷ್ಟೇ ಥರ್ಡ್ ಆ್ಯಾವ್ರೇಜ್ ತೊಗೊಳ್ಳಿ, ಗೋಲ್ಡ್ ಮೆಡಲಿಸ್ಟ್ ಔಟ್ ಬೀಟ್ ಮಾಡೋದು ಥರ್ಡ್ ಇದರೊಳಗೆ. ಯಾಕಂದ್ರೆ ಒಂದು ಪ್ಲ್ಯಾನ್ ಮಾಡಿ ಫಸ್ಟೇ ಮಾಡಿಬಿಟ್ಟು ಮನೆಗೆ ಕಳಿಸ್ಬಿಡಿ. ಯಾಕೆ ಸೆಕೆಂಡ್ ಥರ್ಡ್ ಕೊಡ್ತೀರಾ? ಯಾಕೆಂದರೆ ದಟ್ ಈಸ್ ದ ವೇ ದಟ್ ಸಿಸ್ಟಮ್ ಈಸ್. ಅದು ಎಜುಕೇಷನಲ್ಲಿ ಮಾಡಬಾರ್ದು, ಬಟ್ ಅನಿವಾರ್ಯವಾಗಿ ನಮ್ಮ ವ್ಯವಸ್ಥೆ ಅಲ್ಲಿಗೆ ನಮ್ಮನ್ನು ತಳ್ಳಿದೆ. ಇದು 30-40 ವರ್ಷದ ಹರ್ಡಲ್ಸು, ನಾನಲ್ಲ. ಅದಕ್ಕೆ ನನ್ನ ವ್ಯವಸ್ಥೆ ಮಾಡಿದೆ. ಅದಕ್ಕಿಂತ ಮುಖ್ಯವಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವ್ದಾದ್ರು ಪೂಜಾರಿ ಇಲ್ದಿರೋ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಬಂದಿದ್ದೀರಾ? ದೇವರು ನಿಮಗೆ ಆಶೀರ್ವಾದ ಮಾಡಿದೆಯಾ? ನೇರವಾಗಿ ಆಶೀರ್ವಾದ ಮಾಡೋಕ್ಕೆ ಚಾನ್ಸೇ ಇಲ್ಲ. ದೇವರು ಪೂಜಾರಿ ಬೇಕಲ್ಲಿ ಗಂಟೆ ಮಂಗಳಾರತಿ ಮಾಡೋಕ್ಕೆ. ಹಾಗೆ ಒಂದು ಶಾಲೆಯಲ್ಲಿ ಕಟ್ಟಡ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರೋಲ್ಲಿ ಬೇಕು. ಶೌಚಾಲಯನೂ ತಪ್ಪಿರ್ಬೋದು, ಏನೋ ಒಂದು ಇನ್ನೊಂದು ತಪ್ಪಿರ್ಬೋದು, ಟೀಚರ್ಸ್ ಮಾತ್ರ ಯಾವಾಗಲೂ ಇರಬೇಕು. ಅಂದರೆ ಹೆಂಗೆ ದೇವಸ್ಥಾನಕ್ಕೆ ಪೂಜಾರಿ ಇಂಪಾರ್ಟೆಂಟು, ಅದಕ್ಕಿಂತ ಹೆಚ್ಚಾಗಿ ಶಾಲೆಗೆ ಟೀಚರ್ ಇಂಪಾರ್ಟೆಂಟು. ಟೀಚರ್ ಕೊರತೆಯಿಂದ ನಮ್ಮವ್ರು ತೊಗೊಳ್ತಾಯಿದ್ರು. ಮುಂಚೆ ಯಾವಾಗ ತೊಗೋತಾಯಿದ್ರು? ಜೂನ್ 1 ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಇದು ಜೂನ್ 1 ಸ್ಕೂಲ್ ಸ್ಟಾರ್ಟ್ ಆದರೆ ನಾವು 1 ತಿಂಗಳಾದಮೇಲೆ ಗೆಸ್ಟ್ ಟೀಚರ್ಸ್ ತೊಗೊಳ್ಳೋದು. ಅದಾದಮೇಲೆ 2ನೇ ಕಂತು 2 ತಿಂಗಳಾದಮೇಲೆ. ಯಾಕೆ ಮಾಡ್ತಾಯಿದ್ವಿ? ದುಡ್ಡು ಉಳ್ಸೋಕ್ಕೆ. ಯಾಕೆ ನಮ್ಮ ಖಜಾನೆಗೆ ದುಡ್ಡು ಉಳಿಯುತ್ತಲ್ಲ. 2 ತಿಂಗಳು ಹೌದು, ಅಲ್ಲ, ದುಡ್ಡು ಉಳಿಸಿದ್ರೆ ಖಜಾನೆಗೆ ಉಳಿತಾಯ ಅಲ್ಲ, ಸರ್ಕಾರಕ್ಕೆ ಉಳಿತಾಯ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದೆ, ಸರ್ ತುಂಬ ಶಾರ್ಟೇಜ್ ಇದೆ ಟೀಚರ್ಸು, ಬಿಲ್ಡಿಂಗ್ ಎಲ್ಲ ಕೊಡಿ ಸರ್. ಒಂದೇ ಸತಿ 30,000 ಕೋಟಿ ಬೇಕು ನನಗೆ. ಒಂದೇ ಸತಿ ಎಲ್ಲ ಬಿಲ್ಡಿಂಗ್ನೂ ಅಪ್ಡೇಟ್ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಎಲ್ಲ ಟೀಚರ್ಸು ರಿಕ್ರೂಟ್ಮೆಂಟ್ ನಾಳೆ ಒಂದೇ ದಿವಸ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಗೆಸ್ಟ್ ಟೀಚರ್ಸ್ ಆರ್ 100% ಕ್ವಾಲಿಫೈಡ್ ವಿತ್ ರೆಗ್ಯುಲರ್ ಟೀಚರ್ಸು. ಸೊ ನನಗೆ ಕೈ ಮುಗಿತೀನಿ ಸರ್, ನೀವೇನಲ್ಲಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಟೀಚರ್ಸ್ನ ಫುಲ್ ಫ್ಲೆಡ್ಜಾಗಿ ಕೊಡಿ, ಗೆಸ್ಟ್ ಟೀಚರ್ಸ್ ಕೊಡಿ ನನಗೆ ಅಂದಾಗ 51,000 ಗೆಸ್ಟ್ ಟೀಚರ್ಸ್ ಕೊಡಿ. 51,000 ಟೀಚರ್ಸು ಕಾಯ್ತಾಯಿದ್ರು ಮಕ್ಕಳಿಗೆ ಶಾಲೆಗೆ ಬಂದಾಗ. ಸೊ ಫಸ್ಟ್ ಡೇಯಿಂದ ಪಾಠ ಹೇಳಿಕೊಟ್ರು. ನಾವು ಕಂತಲ್ಲಿ ಮಾಡಲಿಲ್ಲ. ಅದೇ ಆಗಸ್ಟು ನವೆಂಬರಿಗೆಲ್ಲ ಕರೆಕ್ಟಾಗಿ. ಸೊ ಫಸ್ಟ್ ಡೇಗೆ ಮಕ್ಕಳು ಬಂದಾಗ ಪಾಠ ಹೇಳ್ಕೊಡೋಕ್ಕೆ ಟೀಚರ್ಸ್ ಇರೋದ್ರಿಂದ ಇಂಪ್ರೂವ್ಮೆಂಟ್ ಯಾಕಾಗಲ್ಲ? ಸ್ಪೆಷಲ್ ಕ್ಲಾಸು ಅದೇ ಟೀಚರ್ಸ್ ತೊಗೊಳ್ಳೋದ್ರಿಂದ ಯಾಕೆ ಮಕ್ಕಳು ಪಾಸಾಗಲ್ಲ? ಸಾಯಂಕಾಲ ಫ್ರೀ ಕರೆಂಟ್ ಕೊಡೋದು, ಸಂಪನ್ಮೂಲ ವ್ಯಕ್ತಿಗಳು ಅಂತ ಐಡೆಂಟಿಫೈ ಮಾಡಿ ಅವರಿಂದ ಟ್ರೈನಿಂಗ್ ಕೊಟ್ವಿ. ಅವ್ರು ಇನ್ನೊಂದು ಟೀಚರ್ಸಿಗೆ ಬೇರೆಯವರಿಗೆ ಟ್ರೈನಿಂಗ್ ಕೊಟ್ಟರು. ಯಾಕಾಗಲ್ಲ? ಕ್ವೆಶ್ಚನ್ ಬ್ಯಾಂಕ್ ಪ್ರಿಪೇರ್ ಮಾಡಿದ್ವಿ. 1000 ಕ್ವೆಶ್ಚನ್ನು, ಈಸಿ ಕ್ವೆಶ್ಚನ್ಸ್, ಕಷ್ಟ, ಡಿಸ್ಟಿಂಕ್ಷನ್ ಕ್ವೆಶ್ಚನ್ಸ್. ಸೊ ಬ್ಯಾಂಕಿಂದ ನೀವು ತೊಗೊಂಡು ನೋಡಿಕೊಂಡು ಇದಿಷ್ಟು ಒಳಗೇ ಬರುತ್ತೆ. ಬಿಕಾಸ್ ಅದಿಷ್ಟರಲ್ಲೇ ನಿಮ್ಮ ಚಾಪ್ಟರ್ ಇರೋದು, ನಿಮ್ಮ ಬುಕ್ ಇರೋದಿಷ್ಟು, ಕ್ವೆಶ್ಚನ್ ಪೇಪರ್ ಇರೋದು ಇಷ್ಟು.
ನೀವಿಷ್ಟು ಓದಿದರೆ ಇಷ್ಟನ್ನು ಆರಾಮಾಗಿ ಹ್ಯಾಂಡಲ್ ಮಾಡ್ತೀರಾ. ಸೊ ಇದನ್ನೆಲ್ಲದನ್ನು ಕೂಡ ಹಂತ ಹಂತವಾಗಿ ಮಾಡಿ ಪ್ರಿಪ್ರೇಟ್ರಿ 1, ಪ್ರಿಪ್ರೇಟ್ರಿ 2, ಆಮೇಲೆ ಮುಂಚೆ ಏನಾಗೋದು. ಇದೊಂದು ಪೂರಕ ಪ್ರಶ್ನೆ. ಸಾಮಾನ್ಯವಾಗಿ IAS ಮತ್ತು KAS ಪರೀಕ್ಷೆಗಳಲ್ಲಿ ಈ ಥರ ಏನು ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೈಲೇ ಹಾಗೇನೆ ಒಂದು 5-6 20 ಮಾಡೆಲ್ 50 ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟು, ಈ ಸಾರಿ ನೀವು 3 ಮಾಡೆಲ್ ಪೇಪರ್ಗಳನ್ನು ಕೊಟ್ಟಂಗಾಗಿ 3 ಪೇಪರ್ ಕೊಟ್ವಿ. ಕ್ವೆಶ್ಚನ್ ಬ್ಯಾಂಕ್ ಅಂತ ಹೇಳಿ ಮಾಡಿಬಿಟ್ಟು ಅದು ಸೆಪರೇಟ್ ಆಗಿ ಕೊಟ್ವಿ. ದಟ್ ವಿಲ್ ಕವರ್ ಅಪ್ ದ ಹೋಲ್ ನಿಮ್ಮ ಚಾಪ್ಟರ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೈಲ್ ಅನ್ನು ತಂದಿರೋದು ಅನುಕೂಲ ಆಯ್ತಾ ಅಂತ ನನ್ನ ಅಲ್ಲ, ಕಾಂಪಿಟೇಟಿವ್ ಅಲ್ಲಿ ಕಾನ್ಫಿಡೆನ್ಸ್ ಬಂತು. ಎಕ್ಸಾಮಿನೇಷನ್ಸ್ ಏನಾಗ್ತದೆ, 9ನೇ ಕ್ಲಾಸ್ವರೆಗೂ ಎಕ್ಸಾಮ್ ಇಲ್ಲ, 10, 11, 12ಕ್ಕಿದೆ. ಪ್ರಿಪ್ರೇಟ್ರಿನ ತಂದ್ವಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ರಿಸಲ್ಟ್ ಅನೌನ್ಸ್ ಮಾಡೋಂಗಿಲ್ಲ. ಬಟ್ ಅಸೆಸ್ಮೆಂಟ್ ಮಾಡಲಿಲ್ಲ ಅಂದರೆ ಈ ಮಗು ಹೆಂಗೆ ಅಂತ ಏನು ಮಾಡ್ತೀರ? ನಮ್ಮ ಸಿಸ್ಟಮಲ್ಲಿ ನಾವು ನ್ಯಾಯಾಲಯಕ್ಕೆ ಏನು ಹೇಳೋದಕ್ಕಾಗೋದಿಲ್ಲ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಏನಾರು ಒಂದು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಾಗುತ್ತೆ. ಅದ್ರ ಜೊತೆಗೆ ಏನು ಮಾಡಿದ್ವಿ ನಾವು, ಈ ಕ್ವೆಶ್ಚನ್ ಬ್ಯಾಂಕ್ ಮಾಡಬೇಕಾದ್ರೆ ಪ್ರಿಪ್ರೇಟ್ರಿ ಇದರೊಳಗೆ ಮೇನ್ ಒಂದು ಹಿಚ್ಚಿತ್ತು, ಅದು ಯಾರಿಗೂ ಗೊತ್ತಿರಲಿಲ್ಲ. ನಾನು ಆಫೀಸರ್ಸ್ ಜೊತೆ ಕೂತ್ಕೊಂಡು ಮಾತಾಡಿದೆ. ಏನಂದರೆ ಪ್ರಾಬ್ಲಮ್ಮು, ಈಗ ನೀವು ಕಲ್ಯಾಣ ಕರ್ನಾಟಕ ಯಾವಾಗಲೂ ವೀಕು, ಈಗಂದ್ರೆ ಕಲ್ಯಾಣ ಕರ್ನಾಟಕನೂ ನಂಬರ್ 1ಗೆ ಬಂದ್ಬಿಟ್ಟಿದೆ ಟಾಪಲ್ಲಿ. ಹೌದಾ? ಹೆಂಗೆ ಬಂತು? ಕಲ್ಯಾಣ ಕರ್ನಾಟಕದಲ್ಲಿ ಮಾನಸಿಕವಾಗಿ ನೊಂದಿದ್ರು ಅವರು ಮಕ್ಕಳಿಗೆ ಈಸಿ ಆಗಲಿ ಅಂತ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ಸ್ನ ಅಲ್ಲೇ ಪ್ರಿಪೇರ್ ಮಾಡೋರು. ಅವ್ರಿಗೆ ಬೇಕಾದ ವಿದ್ಯಾರ್ಥಿ ಗುಣಮಟ್ಟಕ್ಕೆ. ಬಟ್ ನಮ್ಮ ಕ್ವೆಶ್ಚನ್ ಪೇಪರು ಅವ್ರ ತಲೆ ಮೇಲೆ ಹೊಡೆಯೋದು. ಫೈನಲ್ ಎಕ್ಸಾಮ್ ಕನೆಕ್ಷನ್ನೇ ಇಲ್ಲ ಅಂದರೆ ನೀವು ಹೆಂಗೆ? ತಪ್ಪು ನಮ್ದಲ್ವಾ ಸಿಸ್ಟಮ್ಮು? ಎಸ್, ಇಲ್ಲ ಅದನ್ನೇನು ಮಾಡಿದೆ, ಈ ಸತಿಗೆ ಎಕ್ಸಾಮ್ ಪೇಪರ್ ಸೆಂಟ್ರಲಿಂದನೇ ಇಲ್ಲಿಂದನೇ ಕೊಟ್ಟು. ಸೊ ಅವ್ರಿಗೇನಾಯಿತು, ಟಫು ಈಸಿ ಎಲ್ಲ ಗೊತ್ತಾಯಿತು. ಎಲ್ಲ ಯಾವುದು ಅಂತ. ಸೊ ಏನಾಯಿತು, ಪ್ರಿಪ್ರೇಟರಿ ಎಕ್ಸಾಮ್ ಹಿಂಗೆ. ಸೊ ದೇ ವೇರ್ ಪ್ರಿಪ್ರೇಟರಿ ಎಕ್ಸಾಮ್ ಅಂದರೆ ಅರ್ಥ ಏನು? ಪ್ರಿಪೇರಿಂಗ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಅದು ಅರ್ಥನೇ ಆಗಿಲ್ಲ ಅಂದರೆ ಏನು ಮಾಡ್ತಾರೆ? ಪ್ರಿಪ್ರೇಟರಿ ಎಕ್ಸಾಮ್ ಅನ್ನೋದು ಅದು ಶೋಕಿ ಅಲ್ಲ. ಪ್ರಿಪ್ರೇಟರಿ ಎಕ್ಸಾಮ್ ಇಸ್ ಟು ಪ್ರಿಪೇರ್ ಫಾರ್ ಯುವರ್. ಸೊ ಯು ಶುಡ್, ಎಲ್ಲ ವರ್ಡ್ಸಿಗೂ ಏನೋ ಒಂದಿದೆ, ಏನೋ ಒಂದು ಅರ್ಥ ಇದೆ, ಅರ್ಥ ಮಾಡ್ಕೋಬೇಕು. ಟೀಕಾ ಟಿಪ್ಪಣಿ ಮಾಡಿಬಿಟ್ರು ನನಗೆ ಕನ್ನಡ ಬರಲ್ಲ ಅಂತ ಹೇಳಿ. ಬಟ್ ಇದನ್ನು ಯಾರಾದರೂ ಕಂಡುಹಿಡಿದಿದ್ರ? ಟೀಕಾ ಟಿಪ್ಪಣಿದಾರರು ನೀವು ಅಧಿಕಾರ ಮಾಡಿದ್ರಲ್ಲ ಮುಂಚೆ, ಇದನ್ನು ಕಂಡುಹಿಡಿಬೇಕಾಗಿತ್ತು. ಸೊ ಪ್ರಿಪ್ರೇಟರಿ ಎಕ್ಸಾಮ್ಸು ಮತ್ತು ಅಂದರೆ ನೀವು ಕಲ್ಯಾಣ ಕರ್ನಾಟಕದ ಫಲಿತಾಂಶ ಹಿಂದುಳಿದುವಿಕೆಗೆ ಅಲ್ಲಿ ಪ್ರತ್ಯೇಕವಾಗಿ ಪ್ರಿಪ್ರೇಟರಿ ಎಕ್ಸಾಮ್ಗೆ ಆಯಾಯ ಬರೀ ಅಲ್ಲಲ್ಲ, ಎಂಟೈರ್ ಸ್ಟೇಟಲ್ಲೇ ಕ್ವೆಶ್ಚನ್ ಪೇಪರ್ ಇಲ್ಲಿಂದನೇ ಕಳಿಸಿದ್ದು ಪ್ರಿಪ್ರೇಟರಿ. ಈ ಸತಿ ಮುಂದಿನ ಸತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ ಕಲಿಕೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನಾವು ತಗೊಳ್ಳಿಲ್ಲ, ನುಣ್ಚ್ಕೊಂಡು ಹೋಗ್ತಾ ಇದ್ವಿ. ಆ ಏರಿಯಾ ಹಂಗೆ ಇಲ್ಲ ರೀ, ಪರವಾಗಿಲ್ಲ. ನಾನು ನಿಮಗೆ ಒಂದು ಹೇಳ್ತೀನಿ ಜಗದೀಶ್ ಅವರೇ, ಐ ವಾಂಟ್ ಯು ಟು ಬಿ ವೆರಿ ಫೇರ್. ಐ ಕ್ಯಾನ್ ಪುಟ್, ನಾವು ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಂಬರ್ 1 ಇರೋದೇ ಸರ್ಕಾರಿ ಶಾಲೆಯವರು. ಯಾಕೆ ಗೊತ್ತಾ? ಪ್ರೈವೇಟ್ ಶಾಲೆಯಲ್ಲಿ 80% ಕಟ್ ಆಫ್, 90% ಕಟ್ ಆಫ್ ಅಡ್ಮಿಷನಿಗೆ. ಸರ್ಕಾರಿ ಶಾಲೆಗೆ ಯಾರು ಬರ್ತಾರೆ? ನಾನು ಎಲ್ಲರನ್ನೂ ತಗೋತೀನಿ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಮಾಧ್ಯಮದವರು ದಯವಿಟ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಎಂಥವ್ರನ್ನ ಬೇಕಾದರೂ ಎಂಥ ಲೆವೆಲಿಗಾದರೂ ತೊಗೊಂಡು ಹೋಗ್ತೀವಿ. ಬೆಸ್ಟ್ ಟೀಚರ್ಸ್ ಇಲ್ಲಿದ್ದಾರೆ, ನಮ್ಮನ್ನು ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಅನಿವಾರ್ಯವಾಗಿ ನಮ್ಮ ತಪ್ಪುಗಳಲ್ಲಿ ಆಗಿರೋದು ನಾವು ಸರಿ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ. ಈಗ ಶಾಲೆ PUC ಇದಾಯಿತು, ನಾವು ಶೂಸ್ ಕೊಡ್ತೀವಿ ಸ್ಕೂಲಿಗೆ, ಶೂಸು, ಸಾಕ್ಸು, ಬಟ್ಟೆ, ಮಧ್ಯಾಹ್ನ ಊಟ, ಮಧ್ಯಾಹ್ನ ಮೊಟ್ಟೆ. ಯಾರಾದರೂ ನೋಡಿದ್ದೀರಾ? ನೀವು ಸರ್ಕಾರಿ ಶಾಲೆಯಲ್ಲೇ ಓದಿರೋರು ನೀವೇನಾದ್ರು ಮಧ್ಯಾಹ್ನ ಊಟ, ನಮ್ಮ ತಂದೆಯವ್ರದ್ದು ನೆನಪು ಬರುತ್ತೆ, ಬಂಗಾರಪ್ಪಾಜಿಯವ್ರದ್ದು. ಮುಂಚೆ ಗಂಡ ಹೆಂಡತಿ ಕೆಲಸ ಮಾಡೋರು, ಗುಡಿಸ್ಲು, ಮಕ್ಕಳನ್ನ ಮನೇಲಿ ಬಿಡೋಕ್ಕಾಗಲ್ಲ, ಗುಡಿಸ್ಲು ಡೇಂಜರು. ಈಗಾದರೆ ಹಂಚಿನ ಮರೆ. ಆವಾಗ ಅಲ್ಲಿ ಇಲ್ಲಿ ಸ್ಕೂಲು ಇರ್ತಿರಲಿಲ್ಲ, ಹೊಲಕ್ಕೆ ಕರ್ಕೊಂಡು ಹೋಗೋರು, ಹೊಲದಲ್ಲಿ ಮಕ್ಕಳನ್ನ ಉಯ್ಯಾಲೆ ಹಾಕಿ ಚಿಕ್ಕ ಮಗು ಆದರೆ ಬಿಡೋರು, ಆಟಾಡೋರು, ಮರದ ಕೆಳದಾಗ ಇರೋರು. ಇವ್ರು ಹೋಗಿ ಕೂಲಿ ಕೆಲಸ ಮಾಡಬೇಕು, ಯಾಕೆಂದರೆ ಹೊಟ್ಟೆಪಾಡು, ಭವಿಷ್ಯದ ನೆನ್ಪು ಮಾಡ್ಕೊಳಕ್ಕಾಗಲ್ಲ. ಮಕ್ಕಳಿಗೆ ಹೊಟ್ಟೆಗೆ ಅನ್ನ ಕೊಡೋದೇ ಭವಿಷ್ಯ ಆಗಿತ್ತು. ಇವತ್ತು ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆನೇ ಡಿಸೈಡ್ ಮಾಡ್ತಾರೆ ತಂದೆ ತಾಯಿರು, ಎಷ್ಟೇ ಸಾಲ ಮಾಡಿದ್ರು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಸ್ಕೂಲಲ್ಲೇ ಓದಬೇಕು, ಇಂಥ ಇದ್ರೊಳಗೆ ಓದಬೇಕು. ಅದನ್ನು ನಾವು ಮಾಡ್ತೀವಿ. ಈಗ ಕಾನ್ಫಿಡೆನ್ಸ್, ಈಗ ನೀವೇ ಬರಲಿಲ್ಲ ಅಂದರೆ ನನ್ನ ಸರ್ಕಾರಿ ಶಾಲೆಗೆ ನಾನು ಹೆಂಗೆ ಇನ್ನೂ ಜಾಸ್ತಿ ಬರಲಿ? ಇವತ್ತುವರೆಗೂ ಮಾನ್ಯ ಮುಖ್ಯಮಂತ್ರಿಗಳು 1 ಪೈಸಾ ಕಮ್ಮಿ ಕೊಟ್ಟಿಲ್ಲ. ಇವತ್ತುವರೆಗೂ ನಾನು ಮತ್ತೆ ಹೋಗಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ. ಬೇಕು ಅಂದರೆ ನಾನು ಭಿಕ್ಷೆ ಬೇರೆ ಕಡೆಗೆ ಬೇಡಿದ್ದೀನಿ.
ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೇರೆ ಬೇರೆದು ಹುಡುಕ್ಬೇಕು, ಇದೆ ಸೊಸೈಟಿಲಿ ಇದೆ, ಮಾಡೋಕ್ಕೆ ರೆಡಿ ಇದ್ದಾರೆ ಜನರು. ನೀವು ಕೂಡ ಯಾಕೆ ನಿಮ್ಮ ಪೇಪರಲ್ಲಿ ಎಂಥದ್ದು ಎಜುಕೇಷನ್ ಅಂತ ಹಾಕಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾಕೆ ಕೊಟ್ರಿ ನೀವು? ಬಿಕಾಸ್ ಇಟ್ ವಾಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ತೊಗೊಂಡ್ರಿ. ಎಡ್ಯೂವರ್ಸ್ ಅಂತ ಯಾಕೆ ಮಾಡ್ತೀರಾ ನೀವು? ಶೋಕಿಂಗ್ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳ ಭವಿಷ್ಯ, ಅದೇ ಮಕ್ಕಳು ನಿಮ್ಮ ಪ್ರಜಾವಾಣಿಯನ್ನು ಓದೋದು ನಾಳೆ. ಅಲ್ಲ, ನಾವು ಈ ಮಕ್ಕಳು ಇಂಗ್ಲೀಷು ಕನ್ನಡ ಬೇರೆ ಬೇರೆ ಭಾಷೆ ಓದಲಿಲ್ಲ ಅಂದರೆ ನಿಮ್ಮ ಪೇಪರಿಗೆ ವ್ಯಾಲ್ಯೂ ಇಲ್ಲ. ಯಾಕೆಂದರೆ ಪೇಪರ್ ಓದೋಕ್ಕೆ ವ್ಯಾಲ್ಯೂ ಇರೋದಿಲ್ಲ. ನಾನು ಒಂದು ಸತಿ ಹೇಳಿದೆ, ಯಾವುದೋ ಒಂದು ದೊಡ್ಡ ಫಂಕ್ಷನಿಗೆ ಹೋಗಿದ್ದೆ, ಶೆಲ್ ಅಂತ ದೊಡ್ಡ ಕಂಪ್ನಿಯಲ್ಲಿ ನನಗೆ ಗೆಸ್ಟಾಗಿ ಕರೆದಿದ್ದರು. ಎಲ್ಲ ಹಾಕಿ ಭಾಷಣ ಮಾಡಿ, ನಿಮ್ಮದೆಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ನಾಳೆ ಶಿಕ್ಷಣಕ್ಕೆ ನೀವು CSR ಫಂಡ್ ಕೊಡಿ. ಯಾಕೆ ಅಂದರೆ ನೀವು ಖರ್ಚು ಮಾಡಿದರೆ ಡೋಂಟ್ ಥಿಂಕ್ ವಿ ಆರ್ ಬೆಗ್ಗಿಂಗ್. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ದೀಸ್ ಆರ್ ದ ಚಿಲ್ಡ್ರನ್ಸ್ ಹೂ ಆರ್ ಗೋನ್ ಟು ವರ್ಕ್ ಇನ್ ಯುವರ್ ಕಂಪನಿ ಟುಮಾರೋ. ಟೊಯೋಟಾ ಕಂಪ್ನಿಯವ್ರು ಬಂದಿದ್ದರು ಎಜುಕೇಷನ್ ಮಿನಿಸ್ಟರ್ ಆದ ತಕ್ಷಣ, ನಾಳೆ ನಿಮಗೆ ಇಂಜಿನಿಯರ್ ಸಿಗಲ್ಲ, ಮಕ್ಕಳಿಗೆ ಓದಿಸೋದಕ್ಕೆ ಸಹಾಯ ಮಾಡಿ ಅಂಥೇಳಿ. ಅದಕ್ಕೆ ಬಂಗಾರಪ್ಪಾಜಿಯವರು ಏನು ಮಾಡಿದರು, ಆ ಮಕ್ಕಳು ಏನು ಶಿಕ್ಷಣದಲ್ಲಿ ವಂಚಿತರಾಗವರು, ಅವಾಗ ಅಕ್ಷರ ತುಂಗ ಅಂತ ನನಗೆ ಗೊತ್ತಿಲ್ಲ, ಅಕ್ಷರ ತುಂಗ ಅಂತ ಯಾವ ಮಗು ಸರ್ಕಾರಿ ಶಾಲೆಗೆ ಹೋಗುತ್ತೆ, ಮೋಸ್ಟ್ಲಿ ಆ ಟೈಮಲ್ಲಿ ನೀವು ಏನಾದ್ರು ಓದಿದ್ರೆ ಇಲ್ಲ ಪಾಸ್ ಆಗಿಬಿಟ್ಟಿದ್ರಿ ಅಂತೇಳಿ ಭಾವಿಸ್ತೀನಿ. ಇಲ್ಲ ನಿಮ್ಮ ಮಕ್ಕಳು ಯಾರೋ ನಿಮಗೆ ಗೊತ್ತಿರೋರು ₹1 ಕೊಡೋರು ಒಂದು ಮಗುಗೆ. 36 ವರ್ಷದ ಹಿಂದೆ ಆ ₹1 ಇವತ್ತೆಷ್ಟು ವ್ಯಾಲ್ಯೂ ನಿಮಗೆ? 2001ರಲ್ಲಿ ಇದನ್ನು ಬಿಸಿ ಊಟಕ್ಕೆ ಕನ್ವರ್ಟ್ ಮಾಡ್ತಾರೆ ಸನ್ಮಾನ್ಯ SM ಕೃಷ್ಣ ಅವರು. ಅಟ್ರಾಕ್ಟ್ ಮಾಡೋದಕ್ಕೆ ಇವತ್ತು ನಾವು ಪೌಷ್ಟಿಕತೆಯನ್ನು ಕೂಡ ಕೊಡಬೇಕಂತ ಮೊಟ್ಟೆ ಕೊಡ್ತಾ ಇದ್ದೀವಿ. ಅಜೀಂ ಪ್ರೇಮ್ಜಿ ಇವತ್ತು ಜಾತಿ ಧರ್ಮ ಎಲ್ಲದೂ ಬೀಟ್ ಮಾಡಬೇಕು ಅಂದರೆ ಇಂಥ ಕಾರ್ಯಕ್ರಮಗಳಿಂದ ಆಗ್ತದೆ, ಎಜುಕೇಷನ್ನಿಂದ ಆಗ್ತದೆ. ನೀವು ತಂದೆಯವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕಾಗ ಪೂರಕ ಪ್ರಶ್ನೆ. ಸುಮಾರು 30 ವರ್ಷ ಹಿಂದೆ, 36 ವರ್ಷದ ಹಿಂದೆ ಅವರು ಮುಖ್ಯಮಂತ್ರಿ ಹೌದೌದು. ಅವತ್ತು ಬಹುಶಃ ಅವರು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಒಂದು ಮೊದಲ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ರು. ಗ್ರಾಮೀಣ ಕೃಪಾಂಕ 15 ಅಂಕವನ್ನು ನೀಡೋ ಮುಖಾಂತರ ಬಹುಶಃ ಎಲ್ಲೂ ಕರ್ನಾಟಕದ ಇತಿಹಾಸದಲ್ಲಿ ಮತ್ತೆ ಆಗಿಲ್ಲ, ಹಿಂದೆ ಆಗಿರಲಿಲ್ಲ. ಗ್ರಾಮೀಣ ಪ್ರದೇಶದ ಮಕ್ಕಳು ಅಲ್ಲಿವರೆಗೆ ಏನು ಕೀಳರಿಮೆ ಅನುಭವಿಸಿದ್ರು, ಅವರು 15 ಅಂಕವನ್ನು ಕೊಟ್ಟು ಉದ್ಯೋಗ ಸಿಗುವಾಗ ಮಾಡಿದ್ರು. ಲಕ್ಷಾಂತರ ಜನ ಇವತ್ತು ಮೋಸ್ಟ್ಲಿ ಈಗ ರಿಟೈರ್ಡ್ ಆಗೋ ಹಂತದಲ್ಲಿ ಇರ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ಇದ್ದಾರೆ ಅವರು. ನಾನು ಎಲ್ಲಿ ಹೋದ್ರೂ ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ತಾರೆ. ಎಂಥ ಕಾರ್ಯಕ್ರಮ ಇಲ್ಲ ಅಂದರೆ ಹಳ್ಳಿಯವ್ರು ಹಾಗೆ ಆಗೋಗ್ಬಿಡೋರು. ನೀವು ನನ್ನ ರಿಸಲ್ಟಲ್ಲಿ ನೋಡಿ, SC ST 17+%, OBC ಆ್ಯಂಡ್ ಮೈನಾರಿಟಿ 15%, ಬೇರೆಯವರು 13%, 11%, ಜನರಲ್ ಅವರು 4%. ಯಾಕೆಂದರೆ ಜನರಲಲ್ಲಿ ಆಲ್ರೆಡಿ ಅವ್ರಿಗೆ ಸಿಕ್ಕಿದೆ. ಅಲ್ಲೇ ನ್ಯಾಯ. ಯಾಕೆ ನಾವು ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡ್ತೀವಿ ಅಂದರೆ ಉತ್ತರ ನಿಮಗೆ ಇವತ್ತಿಲ್ಲಿ ಕೊಟ್ಟಿದ್ದೀವಿ ನೋಡಿ, ಉತ್ತರ ಇಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳೋದು ಎಲ್ಲ ಈ 15 ಅಂಕವನ್ನು ತಮ್ಮ ತಂದೆಯವರೇನು ಕೊಟ್ಟರು ಅವತ್ತು. ಈ ನೀವು 35ರಿಂದ 33ಕ್ಕೆ ಇಳಿಸಿದ್ರಲ್ಲ, ಆ ಥರದ್ದೇನೋ ಪ್ರೇರಣೆ ಇತ್ತ? ಭಾಳ ಇಲ್ಲ ಅದು ಭಾಳ ಪ್ರೇರಣೆ ಇದೆ. ಅದನ್ನು ಭಾಳ ಹಿಡನ್, ಆ್ಯಕ್ಚುಲಿ ಇದನ್ನು ಭಾಳ ಚರ್ಚೆ ಆಗಬೇಕಾಗಿದ್ದೇ ಇದೆ. ಎಲ್ಲರೂ ಟೀಕಾ ಟಿಪ್ಪಣಿ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಕೇರೆ ಮಾಡಲಿಲ್ಲ. ಆದರೆ ಟೀಕಾ ಟಿಪ್ಪಣಿದಾರರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಗದೀಶ್ ಅವರೇ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಇವತ್ತೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಆ ಹಾಸ್ಪಿಟ್ಲಲ್ಲಿ ಸಿಸ್ಟರ್ಸು ಬ್ರದರ್ಸ್ ಇರ್ತಾರೆ. ಯಾರವರು? ಎಲ್ಲ ಕೇರಳದವರು. 90 ಭಾಗ ನಾನು ನೋಡ್ದಂಗೆ ಕೇರಳದವರು. ನಾರ್ತ್ ಈಸ್ಟನ್ನು ಇಲ್ಲ ನಾರ್ತ್ ಈಸ್ಟ್ನವರು, ಎರಡೇ ಕಡೆ ಅವರು. ಓಕೆನಾ? ಯಾಕೆ ಅವ್ರು ಬರ್ತಾರೆ, ನಮ್ಮವ್ರಿಗೆ ಯಾಕೆ ಅವಕಾಶ ಸಿಗಲ್ಲ? ನಾನು ನಿಮಗೆ ಕೇಳ್ತೀನಿ ಪ್ರಶ್ನೆ. ಅವರು ಮೋಸ್ಟ್ಲಿ SLC ಪಾಸ್ ಆಗೋದು 30ರಲ್ಲೇ ಪಾಸ್ ಆಗಿ ಬರ್ತಾರೆ. 30 ಹೌದು, ಪಾಸ್ ಆಗೋ ಅಂಕ ನಮ್ಮವ್ರು 35 ಅವರು 35 ತಗೊಳ್ಳೋಷ್ಟಿಗೆ ಪಾಪ ಎಲ್ಲರೂ ಉದ್ಯೋಗ ಹುಡ್ಕೊಂಡು ಬರ್ತಾರೆ. ಅವ್ರು ಪಾಸ್ ಆಗಿ ಡಿಪ್ಲೊಮೊ ಇನ್ ನರ್ಸಿಂಗೋ ಇಲ್ಲಾಂದ್ರೆ BSc ಇನ್ ನರ್ಸಿಂಗೋ ಏನೋ ಹೈಯರ್ ಎಜುಕೇಷನ್ ಮಾಡಿ ಪಟ್ಟಂತ ಬಂದುಬಿಡ್ತಾರೆ. ನಮ್ಮವ್ರಿಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ? ಈ ಆಟೋ ಚಾಲಕರು ಆಗಬೇಕು ಅಂದ್ರೂ ಈಗ SSLC ಎನಿ ಚಾಲಕರು ನನ್ನ ಟೀಕಾ ಟಿಪ್ಪಣಿ ಮಾಡಿದ್ರು. ಇದನ್ನು ಎಲ್ಲೋ ಹಿಂಗೆ ಮಾತಾಡ್ಬೇಕಾದ್ರೆ ಹಂಚ್ಕೊಂಡೆ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಎಲ್ಲರನ್ನೂ ಡ್ರೈವರ್ ಮಾಡಕ್ಕೆ ಹೊಂಟಿದ್ದಾನೆ, ಎಲ್ಲರನ್ನೂ ಸೆಕ್ಯೂರಿಟಿ ಗಾರ್ಡ್ ಮಾಡಕ್ಕೆ ಹೋಗಿದ್ದಾರೆ. ಯಾಕೆ ರೈತರ ಮಕ್ಕಳಿಗೆ ಒಬ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಆದರೆ, ಒಬ್ರು ಸಿಸ್ಟರ್ ಬ್ರದರ್ ಆದರೆ, ಇದರೊಳಗೆ ಗಂಡ ಒಂದು ತಗೊಳ್ಳಿ, ಒಬ್ಬನಿಗೆ ಉದ್ಯೋಗ ಒಬ್ರಿಗೆ ಸೃಷ್ಟಿ ಆದರೆ, ಈಗ ನಿಮಗೆ ಒಂದು ಉದ್ಯೋಗ ಇದೆ ಅಂದರೆ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ನಾಳೆ ಮಕ್ಕಳಾದ ಮೇಲೆ ಅವರಿಗೆ ಮಕ್ಕಳಾದಾಗ ಒಂದು ಸೇಫ್ಟಿ ಇರ್ತದೆ, ಮೆಡಿಕಲ್ ಸರ್ವಿಸಸ್ ಸಿಗುತ್ತೆ, ಇನ್ಶೂರೆನ್ಸ್ ಸಿಗುತ್ತೆ, ಒಂದು ಗ್ಯಾರಂಟಿ ಇರುತ್ತೆ, ಒಂದು ಸೂರು ಸಿಗುತ್ತೆ, ಒಂದು ರೆಸ್ಪೆಕ್ಟ್ ಸಿಗುತ್ತೆ. ನಾನು 35ರಿಂದ 32 ಮಾಡಿದ್ದಕ್ಕೆ ಯಾರು ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವ್ರ ಮುಖಕ್ಕೆ ಹೋಗಿ ಅವ್ರ ಮುಖ ನೋಡ್ಕೊಳ್ಬೇಕಾಯ್ತು. ಯಾಕೆ ಇದನ್ನು ಹೇಳ್ತೀನಿ? ಉದ್ಯೋಗ ಕಳೆದುಕೊಳ್ಳುವ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈಗ ಜಿಲ್ಲೆಯವರು ರಾಜ್ಯದವರು ಬಂದು ಉದ್ಯೋಗ ತಗೊಳ್ತಾ ಇದ್ದಾರೆ. ಈಗ ನಾವು SSLC ಪಾಸ್ ಆಗಬೇಕು.
33ಕ್ಕೆ ಮಾಡಿದ್ದೀನಿ. ಇದು ಅರ್ಥ ಆದಮೇಲೆ ನಮ್ಮ ಮೊನ್ನೆ ಈ ಮೂರನೇ ಭಾಷೆದ್ರ ಬಗ್ಗೆ ಚರ್ಚೆ ಆಯ್ತಲ್ಲ, ಅದನ್ನು ನೀವು ಕೇಳ್ತಿರೋದಾಗಲಿ. ಅವ್ರು ಬಂದಾಗ ನಾನು ಅವರಿಗೆ ಕೇಳಿದೆ, ಇಲ್ಲೇ ನಾನು ಕೇಳಿದೆ 35ರಿಂದ 33 ಮಾಡಿದ್ನಲ್ಲಪ್ಪ, ಇದಕ್ಕೆ ಬಂದ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀರಿ ನೀವು. 35ರಿಂದ 33 ಯಾಕಂದರೆ ಎಲ್ಲರೂ ಪಾಸ್ ಆಗಲಿ ಸರ್, ಅದಕ್ಕೆ ಮಾಡಿದಿರಿ. ಏನು ರೀ ಮಾತಾಡ್ತಾ ಇದ್ದೀರಾ? ಪಾಸಾಗಿ ಏನು ಮಾಡಬೇಕು? ಉದ್ಯೋಗ ಬೇಕಲ್ವಾ? ರೈತರ ಮಕ್ಕಳು, ನೀವು ಹೇಳಿದ್ರಿ ಗ್ರಾಮೀಣ ಕೃಪಾಂಕ, ಬಟ್ ಅದು ಸುಪ್ರೀಂ ಕೋರ್ಟಲ್ಲಿ ಆಮೇಲೆ ಕೇಸ್ವಾಗಿ ಸ್ಕ್ವಾಶ್ ಮಾಡ್ತಾರೆ. ಗ್ರಾಮೀಣ ಅಷ್ಟರೊಳಗೇ ಎಲ್ಲರಿಗೂ ಕೆಲಸ ಕೊಟ್ಬಿಟ್ಟಿದ್ರು. ಬಹಳ ಬುದ್ಧಿವಂತರು ಅದಕ್ಕೆ. ಅರೆ ನನಗೆ ಈಗ ಟೀಕಾ ಟಿಪ್ಪಣಿ ಮಾಡಿಬಿಟ್ರು ಅವಾಗ. ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೋಬೇಕು. ಸರ್ಕಾರದಲ್ಲಿದ್ದಾಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ ಅಂದರೆ, ನಾನಿಲ್ಲಿ ಮಿನಿಸ್ಟರ್ ಆಗ್ತಾ ಇದ್ದೀನಿ ಅಂದರೆ ಅದನ್ನು ಮಾತು ಕೊಟ್ಟು ಬಂದಿದ್ದೀವಿ ನಾವಿಲ್ಲಿ. ಪಠ್ಯಪುಸ್ತಕ ಪರಿಷ್ಕರಣೆ ಹಿಂದುತ್ವ ಇದನ್ನು ಅಜೆಂಡಾ ಹಾಕಿದ್ದಾರೆ ಅಂಥೇಳಿ ನಾನೇ ಪಠ್ಯಪುಸ್ತಕ ಪರಿಷ್ಕರಣೆ ಇದು 2023 ಪ್ರಣಾಳಿಕೆ ಉಪಾಧ್ಯಕ್ಷ ನಾನು. ಹಂಗಾರೆ ನಾವು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಮಾಡಲಿಲ್ಲ ಅಂದರೆ ನೀವು ಪ್ರಶ್ನೆ ಕೇಳ್ತೀವಿ, ಮಾಡಿದ್ರಲ್ಲ ಯಾಕೆ ಮಾಡಿಲ್ಲ ಅಂತ. ಸೊ ಇವೆಲ್ಲ ಜವಾಬ್ದಾರಿಗಳನ್ನು ನಾವು ಮಾಡಬೇಕು. ಬಡವ್ರ ಮನೆ ಬೆಳಕಾಗಬೇಕು. ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾಕೆ ನೆನೆಸ್ಕೊಳ್ತೀರ? ಅನ್ನಭಾಗ್ಯ, ಅನ್ನರಾಮಯ್ಯ ಎಲ್ಲ ಇದನ್ನು ಭಾಗ್ಯರಾಮಯ್ಯ ಅಂತೇಳಿ. ಬಂಗಾರಪ್ಪಾಜಿಯವ್ರು ಇಲ್ಲಪ್ಪ ಇವಾಗ. ಈಗ ಯಾಕೆ ನೆನ್ಪು ಮಾಡ್ಕೊಳ್ತೀರಿ? ರೈತರು ಯಾಕೆ ನೆನ್ಪು ಮಾಡ್ಕೊಳ್ತಾರೆ? 36 ವರ್ಷ ಆಯಿತು ಅವ್ರ ಪಂಪ್ಸೆಟ್ಟಿಗೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಸರ್ಕಾರ ಕಟ್ತಾ ಇದೆ. ಅದನ್ನೇನಾದ್ರು ಕೊಡಲಿಲ್ಲ ಅಂದರೆ ನಿಮ್ಮ ಪ್ರೊಡಕ್ಷನ್ ಇನ್ ಫುಡ್ ಇರ್ತಿರ್ಲಿಲ್ಲ ಜಾಸ್ತಿ. ಸೆಕೆಂಡ್ ಇಳುವರಿ ತೊಗೊಳ್ತಾ ಇರಲಿಲ್ಲ. ನಿಮ್ಮ ಮಕ್ಕಳನ್ನ ಇಂಜಿನಿಯರು ಡಾಕ್ಟ್ರು ಓದ್ಸೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಮನೇಲಿ ಬೈಕು ಕಾರು TV ಬರ್ತಾ ಇರಲಿಲ್ಲ. ತಿಳ್ಕೊಳ್ಳಿ ನೀವು. ಅದೇ ಈಗ ಒಂದ್ಸರಿ ಬಂಗಾರಪ್ಪನವರು ಮಾಡಿ ಹೋಗ್ಬಿಟ್ರು, ಆ ನಂತರ ಬರೋ ಸರ್ಕಾರ ಇದೆಯಲ್ಲ ಯಾರಿಗೂ ಮುಟ್ಟಕ್ಕಾಗಲ್ಲ ಅಂತ ಸಾಧನೆಯ ಕೆಲಸಗಳನ್ನ ಬಂಗಾರಪ್ಪನವ್ರು ಮಾಡಿ ಹೋದ್ರು. ಅವತ್ತು ಆಶ್ರಯ, ಆರಾಧನಾ, ಇವರೆಲ್ಲ ಹಿಂದುತ್ವ ಅದು ಇದು ಅಂಥೇಳಿ ನಾವು ಮಾತಾಡ್ತೀವಿ. ನಾನು ಯಾರ್ದೋ ವಿರುದ್ಧ ಹೇಳೋದಿಲ್ಲ. ಕತ್ಲಲ್ಲಿ ಇರ್ತಕ್ಕಂಥ ಬಡ ದೇವರು ಕೂಡ ಬೆಳಕಳಿಸಿರೋರು ಯಾರು ಅಂದರೆ ಜಾತಿ, ಧರ್ಮ, ಉಪಜಾತಿ ನೋಡದೆ ಬಂಗಾರಪ್ಪಾಜಿ. ಕಾಂಗ್ರೆಸ್ ಪಕ್ಷ ಯಾವುದೇ ಕೊಟ್ಟರು, ಇಂದಿರಾ ಗಾಂಧಿ ಅವರು 20 ಪಾಯಿಂಟ್ ಪ್ರೋಗ್ರಾಮ್ ಕೊಟ್ಟರು. ಫಸ್ಟ್ ಏನು ಹೊಟ್ಟೆನೇ ನೋಡಿದ್ದವರು, ಹೌದು. ಆಮೇಲೆ ವಿದ್ಯೆಯನ್ನು ನೋಡಿದರು, ಸೂರನ್ನು ನೋಡಿದರು. ಈ ಥರ 20 ಪಾಯಿಂಟ್ ಕೊಟ್ಟರು. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ಇದು ಅವತ್ತೇನಾರು ಮಾಡಿಲ್ಲ ಅಂದಿದ್ರೆ ಇವತ್ತು ರಾಜಕೀಯವಾಗಿ ನಾನು ಉತ್ತರ ಕೊಡ್ಬೋದು. ನನ್ನ ಬಗ್ಗೆ ಟೀಕಾ ಟಿಪ್ಪಣಿಗಳನ್ನು ಹೆಂಗೆ ಬೇಕಂಗೆ ಮಾಡಿದರು. ನೀವು ಫಸ್ಟ್ ಕ್ವೆಶ್ಚನ್ ಕೇಳಿದ್ರಲ್ಲ 3 ವರ್ಷ ತೊಗೊಂಡ್ರಿ ಅಂತ. ಫಸ್ಟ್ ವರ್ಷ ನನಗೆ ಹೇರ್ ಸ್ಟೈಲು, ನನ್ನ ಕನ್ನಡ ನಾನು ಏನು ಈಗ ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೀನಿ ಅಲ್ಲ ನಾನು. ಬಟ್ ಓದೋದಕ್ಕೆ ನನಗೆ ಕಷ್ಟ. ಯಾಕೆಂದರೆ ಆ ಹೇಳ್ಕೊಟ್ಟಿರೋ ಮಾಸ್ಟರ್ನ ಹಿಡ್ಕೊಂಬರ್ಬೇಕು ನೀವು. ಎಲ್ಲಿದ್ದಾರೆ ಅವರು? ಈಗಾಗಲೇ ರಿಟೈರ್ಡ್ ಆಗೋದು. ನಾನೇನು ಮಾಡಲಿ ಅದಕ್ಕೆ? ನಾನು ಅವ್ರಿಗೆ ಹೇಳ್ತಲ್ಲ, ಅವರು ಗುರುಗಳೇ. ನನ್ನ ಕೆಪಾಸಿಟಿನ ಹಂಗಿತ್ತು. ಆಮೇಲೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದು. ಶಿವಮೊಗ್ಗದಲ್ಲಿ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡೋರು, ಇಲ್ಲಿ ಬಂದ ಕನ್ನಡನ ಇಂಗ್ಲೀಷಲ್ಲಿ ಹೇಳ್ಕೊಡೋರು. ಇದೆಲ್ಲ ವಿ ಹ್ಯಾವ್ ಗಾನ್ ಥ್ರೂ ಆಲ್ ದೀಸ್. ಇಲ್ಲಿ ಕನ್ನಡವನ್ನ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ. ಇವತ್ತು ಕನ್ನಡ ಪಾಠವನ್ನ ಇಂಗ್ಲೀಷಲ್ಲಿ ಪಾಠ ಮಾಡ್ತಾರೆ. ಹೌದು, ಯಾಕೆಂದ್ರೆ ಆ ಥರ ಸಿಸ್ಟಮ್ ಅಲ್ಲಿ ಆಗ್ಬಿಟ್ಟಿದೆ. ಸರ್ಕಾರಿ ಶಾಲೆಗಳಲ್ಲ, ಖಾಸಗಿ ಶಾಲೆಗಳಲ್ಲಿ. ಈಗ ಭಾಷೆದು ನೀವು ಅದನ್ನ ಕೇಳ್ಬೋದು. ಈ 3ನೇ ಭಾಷೆದು ಟೀಕಾ ಟಿಪ್ಪಣಿಗಳು ಮಾಡಿದ್ರು. ಟೀಕಾ ಟಿಪ್ಪಣಿಗಳನ್ನ ಅದು ಹೆಂಗೆ ಮಾಡ್ತಾರೆ? ಟೀಕಾ ಟಿಪ್ಪಣಿಗಳನ್ನ ಹೆಂಗೆ ಮಾಡ್ತಾರೆ? ಅಲ್ಲ, ತೃತೀಯ ಭಾಷೆ ಹಿಂದಿ ಕಲಿದೇ ಇರೋದ್ರಿಂದ ಬಹಳ ನಷ್ಟ ಆಗುತ್ತೆ ಅನ್ನೋದು ಒಂದು ದೊಡ್ಡ ಕಲಿಬೇಡಿ ಅಂತ ಹೇಳಿ ಬಿಜೆಪಿಯವರು ಮುಂದಿಡ್ತಾ ಇದ್ದಾರೆ. ಮಕ್ಕಳಲ್ಲ, ಪೋಷಕರಲ್ಲ, ಇಲ್ಲಿ ಯಾರು ಅಲ್ಲ. ಆಮೇಲೆ ಒಂದಿಷ್ಟು ಜನರನ್ನ ಪಾಪ ಆ ಮಕ್ಕಳ ಹೆಸರಲ್ಲಿ ಈ ಕೆಲವರು ಇದ್ದಾರೆ ಪ್ರೈವೇಟ್ ಅಸೋಸಿಯೇಷನ್. ನಾನು ಅದನ್ನ ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರು ದೊಡ್ಡ ಮನುಷ್ಯನ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ಸಿಕ್ಕಾಕೋತಾರೆ. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲಾ ಆಫ್ ದ ಲ್ಯಾಂಡ್ ಆಲ್ವೇಸ್ ಹ್ಯಾಸ್ ಟು ಸರ್ವೈವ್. ಅದೇ ಲಾ ಆಫ್ ದ ಲ್ಯಾಂಡೇ ನಮಗೆ, ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಾನು ನಾ ಹಿಂದಿ ವಿರೋಧಿ. ಆಮೇಲೆ ಇವರು ಬರೀ ಹಿಂದಿ ಅಂತ ಮೊನ್ನೆ ಕೋರ್ಟ್ 1 ಲಕ್ಷ ರೂಪಾಯಿ ದಂಡ ಹಾಕ್ಬಿಡ್ತಲ್ಲ. 1 ಲಕ್ಷ ವಜಾ ಮಾಡಿ ಮಕ್ಕಳಿಗೆ ಅವಮಾನ ಅಲ್ಲ. ಒಂದು ಮಗುಗೆ ಅವಮಾನ ಮಾಡಿದವ್ರು ಯಾರು? ಇವರೇ ತಾನೆ. ಅವ್ರು ಸಿಕ್ಕಾಕೊಳ್ತಾರೆ ನನ್ನ ಹತ್ರ. ನಾನು ಹೇಳ್ತಾ ಇದ್ದೀನಿ, ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಚರ್ಚೆ ಮಾಡಿದೆ. ಸರ್, ಹೊರೆ ಆಗ್ತಾ ಇದೆ. 1,48,000ನೋ 58,000 ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ, ಹಿಂದಿನೂ ಸೇರಿ. ಕನ್ನಡಿಗರು ಯಾಕೆ ಹೊರೆ ಹಾಕ್ತಾ ಇದ್ದೀರಾ? ಆದರೆ ನಾನು ಹಿಂದಿನ ಹೇಟ್ ಮಾಡಿದ್ದೀನ? ಐ ಆಮ್ ಸಾರಿ. ಶೋಭಾ ಕಾರಂದ್ಲೆ ಅವರು, ನಾನು ಮಿನಿಸ್ಟರ್ ಆಗಿದ್ದೀನಿ ನೋಡಿ, ಈಗ ನನಗೆ ಉಪಯೋಗ. ಅವ್ರು ಹಿಂದಿ ಕೇಳಿದ್ದೀರಾ ನೀವು? ಹಿಂದಿ ಎಲ್ಲ ಮಾತ್ರಕ್ಕೆ ಬರೋದಲ್ಲ ಅವರಿಗೆ. ಮೇ ಅಚ್ಚಾ ಬೋಲ್ ಸಕ್ತಾ ಹೂँ. ಹಿಂದಿ ನನಗೂ ಗೊತ್ತಿದೆ, ನನಗೆ ಅವ್ರಿಗಿಂತನೂ ಚೆನ್ನಾಗಿ. ಇವರು ಏನಂತ ಕಾಮೆಂಟ್ ಮಾಡಿದ್ದು? ಇವರೊಬ್ಬರು ಸಚಿವರಾಗಿ ಕರ್ನಾಟಕ ರಾಜ್ಯದ ಜನರಿಂದ ಆಶೀರ್ವಾದ ಮಾಡಿ ಓಟ್ ತಗೊಂಡು ಕನ್ನಡಿಗರದು ಯಾವಾಗ ಬೇಕು ಅವಾಗ
ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದು ಕಡೆಗೆ ಜಂಪ್ ಮಾಡಿಕೊಂಡು, ಯಾಕೆಂದರೆ ಇವ್ರ ಮುಖದ ಮೇಲೆ ಇವ್ರ ಮುಖಕ್ಕೆ ಓಟ ಕೇಳಿಲ್ಲ ಇವ್ರು ಕೇಳಿದ್ರು ನರೇಂದ್ರ ಮೋದಿ ಅವ್ರ ಮುಖದಲ್ಲಿ. ಆಯಿತು, ಇವ್ರು ನನಗೆ ಕೇಳ್ತಾರಲ್ಲ, ಈ ಶಿಕ್ಷಣ ಸಚಿವನಿಗೆ ಶಿಕ್ಷಣನೇ ಇಲ್ಲ ಅಂತೇಳಿ ಏನು ಮಕ್ಕಳು ಹಾಗೆ ಪುಕ್ಷಟೆ ಪಾಸ್ ಆದಂತ ಕಾಪಿ ಹೊಡೆದು ಶೋಭಾ ಕಾರಂದ್ಲಿ ಅವರು ಹುಷಾರಾಗಿರ್ಬೇಕಾಗುತ್ತೆ. ಕೇಳಬೇಕಾಯ್ತು 86% ಹೆಂಗಮ್ಮ ಬಂತು. ಅಲ್ಲ ಅದನ್ನು ಕೇಳೋದಿಲ್ಲ. ನನ್ನ ಸರ್ಟಿಫಿಕೇಟ್ ಕೇಳೋಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವ್ರ ಸರ್ಟಿಫಿಕೇಟ್ ಕೇಳು ನೀನು. ನರೇಂದ್ರ ಮೋದಿ ಅವ್ರ ಸರ್ಟಿಫಿಕೇಟ್ ತೋರಿಸು, ಆಮೇಲೆ ನಾನು ತೋರಿಸ್ತೀನಿ. ಆದರೆ ನಾನು ತೋರಿಸೋದಿಲ್ಲ. ನನಗೆ ಕೆಲಸ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಕೆಲಸ ಮಾಡು ಅಂತ. ಅಲ್ಲಿ ವಾಗ್ದಾನ ಮಾಡಿ ಬಂದಿದ್ರಲ್ಲ, ಶಿಕ್ಷಣ ಮಾಡ್ತೀನಿ ಅಂತ ನಾನು ಮಾಡಿ ಬಂದಿದ್ದೀನಿ. ನೀವು ಅದನ್ನು 2,000 ರೂಪಾಯಿ ಬ್ಯಾನ್ ಮಾಡಬೇಕಾದ್ರೆ ನಿಮ್ಮದೊಂದು ಪಾಡ್ಕಾಸ್ಟಲ್ಲಿ ಕೇಳಿದ್ರಿ ನೀವು ಬೇರೆಯವರಿಗೆ ಎಲ್ಲ ಭಾಷೆ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ. ಅವ್ರು ಅರ್ಥ ಮಾಡ್ಕೋಬೇಕು. ಮೊನ್ನೆ ನೋಡಿದೆ ನಿಮ್ಮ ಪಾಡ್ಕಾಸ್ಟಲ್ಲಿ, ನೀವು ಕೂಡ ಮಾಡಬೇಕಾದ್ರೆ ನಾವು ಬೇರೆ ಭಾಷೆನ ಯಾರು ಹೇಟ್ ಮಾಡಿದ್ದೀನಾ? ಎಲ್ಲಿ ಹೇಟ್ ಮಾಡಿದ್ದೀನಿ? ನಮ್ಮ ರಾಜ್ಯದಲ್ಲಿ ನಾವು ಬೇರೆ ವಿಚಾರದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ತಮಿಳು, ಕಾವೇರಿ ವಿಚಾರದಲ್ಲಿ ನಮಗೆ ಅವರಿಗೆ ವ್ಯಾಜ್ಯ ನಡೀತಾ ಇದೆ. ತಮಿಳು ಹೇಳ್ಕೊಡ್ತಾ ಇಲ್ವಾ ಇಲ್ಲಿ? ತಮಿಳು ಹೇಳ್ಕೊಡ್ತೀರಿ. ಮರಾಠಿ ಆ ಭಾಗದಲ್ಲಿ ನಮಗೆ ಸಮಸ್ಯೆ ಇದೆ. ಮರಾಠಿ ಬಿಟ್ಟಿದ್ದೀವ, ತೆಲುಗು ಇದೆ, ಉರ್ದು ಇದೆ, ಮಲಯಾಳಂ ಇದೆ. ಹಾಂ, ನಾವು ಯಾವುದು ದ್ವೇಷ ಮಾಡಿಲ್ಲಲ್ಲ. ಅದನ್ನು ಗ್ರೇಡ್ ಮಾಡಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಒತ್ತಡವನ್ನು ಕಮ್ಮಿ ಮಾಡ್ತಕ್ಕಂಥ CBSE ಅವರು ನನ್ನನ್ನು ಕಾಪಿ ಮಾಡಿದರು, ವೆಬ್ಕಾಸ್ಟಿಂಗ್ ಮಾಡಿ ನನ್ನನ್ನು ಕಾಪಿ ಮಾಡಿದ್ರು. CBSE ಅವರು ನನ್ನನ್ನು ಕಾಪಿ ಮಾಡಿ 2ನೇ ಎಕ್ಸಾಮ್ ತಗೊಂಡ್ರು. ಅವರು ಕೂಡ 20 ದಿವಸದೊಳಗೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಪಾಸ್ ಕೇಳಬೇಕು. ಅಲ್ಲ, ಒಂದು ನಿಮಿಷ. ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಸಚಿವರಾಗೋದಕ್ಕೆ ಯೋಗ್ಯತೆನೇ ಇಲ್ಲ ಅವರಿಗೆ. ಯಾಕೆ ಗೊತ್ತಾ? ಇವ್ರು ಗೆದ್ದಿರೋದು ಕನ್ನಡ ರಾಜ್ಯದ ಜನರು, ಬೆಂಗಳೂರಿಂದ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾರೆ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದರೆ ನರೇಂದ್ರ ಮೋದಿ ಅವರ ಎದುರುಗಡೆ ನೀವು ಟ್ಯಾಕ್ಸ್ ತೊಗೊಂಡಿದ್ದೀರಿ, ನೀವು ದಯವಿಟ್ಟು ಈ ಟ್ಯಾಕ್ಸನ್ನು ಹಣವನ್ನು ಕೊಡಿ ಅಂತ. ಕರ್ನಾಟಕ ಬರಗಾಲದೊಳಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ನಾವು ತೊಗೊಂಬರ್ಬೇಕಾಯಿತು. ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಕನ್ನಡದ ಬಗ್ಗೆ, ನಿಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ನನ್ನ ಬಗ್ಗೆ ಟಿಪ್ಪಣಿಯನ್ನು ಮಾಡಿದರು, ನನ್ನ ಹೇರ್ ಸ್ಟೈಲ್ ಬಗ್ಗೆ ಟಿಪ್ಪಣಿ ಮಾಡಿದರು. ನಿಮಗೇನಾದ್ರು ನಿಜವಾಗ್ಲೂ BJPಯಲ್ಲಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ಹೋಗಿ ನರೇಂದ್ರ ಮೋದಿಯವ್ರ ಹತ್ರ, ನಮ್ಮ ಕರ್ನಾಟಕ ರಾಜ್ಯದ ಜನರು ಇಷ್ಟೊಂದು ಟ್ಯಾಕ್ಸ್ ಹಣ ಕಟ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಕೊಡಿ ಅಂಥೇಳಿ ನೀವೇನಾದ್ರು ಕೇಳಿದ್ದೀರಾ? ನಿರ್ಮಲಾ ಸೀತಾರಾಮ್ ಅವರು ಎಲ್ಲಿಂದ ಗೆದ್ದು ಹೋಗಿ ಅವರೇನಾದರೂ ಅದ್ರ ಬಗ್ಗೆ ಕಾಳಜಿ ತಗೊಂಡಿದ್ದಾರಾ? ಅದೇ ನಿಮಗೆ ಜಾತಿ ಧರ್ಮ ಬಂದ ತಕ್ಷಣ ಮೈಮೇಲೆ ಬರ್ತಾರೆ. ಈಗ ಭಾಷೆ ಹಿಂದಿ ಬಂದ ತಕ್ಷಣ ಈಗ ಹಿಂದಿ ಭಾಷೆ ಅಷ್ಟು ಸಾರಿ ಟು ಯೂಸ್ ದಿಸ್ ವರ್ಡ್, ಐ ಆಮ್ ಸೋ ಸಾರಿ. ಅವರಿಗೆ ಕಾಮನ್ ಸೆನ್ಸೇ ಇಲ್ಲ ಅವರಿಗೆ. ನಾನು ಹಿಂದಿನ ದ್ವೇಷ ಮಾಡಿಲ್ಲ, ನೀವು ಕಲಿಯೋದು ಬೇಡ ಅಂತ ಹೇಳಿಲ್ಲ ಅಲ್ಲ. ಅವ್ರಿಗಿಂತ ಗೌರವ ಕೊಟ್ಟಿದ್ದೀನಿ ನಾನು. ಯಾಕೆ ಗೊತ್ತಾ? ಶೋಭಾ ಕಾರಂದ್ಲೇದು ಹಿಂದಿ ನೀವು ಕೇಳಿಬಿಟ್ರೆ, CT ರವಿ ಅವ್ರ ಹಿಂದಿ ಕೇಳಿಬಿಟ್ರೆ ನಾನು ಹೇಳ್ಬಿಡ್ತೀನಿ, ನಿಮ್ಮ ಲೈಫಲ್ಲಿ ಆ ಭಾಷೆನೇ ತೆಗೆದು ಬಿಡ್ತೀನಿ. ಈ ಥರ ಎಲ್ಲ ಮಾತಾಡಿಕೊಂಡು ಎಲ್ಲದಕ್ಕೂ ಬಂದು ರೋಡಲ್ಲಿ ಬಂದು ಚಪಾತಿ ಮಾಡೋರಲ್ವ ಶೋಭಾ ಕಾರಂದ್ಲೆ. ಗ್ಯಾಸಿಗೆ ಈಗ ಓಡಾಡ್ತಾ ಇದ್ದಾರಲ್ಲ, ಕಣ್ಣೀರು ಹಾಕ್ತಾ ಇದ್ರಲ್ಲ ಆಟೋ ಡ್ರೈವರು, ಕೂಲಿ ಮಾಡೋರು, ರೋಡಲ್ಲಿ ಕೆಲಸ ಮಾಡೋರು, ಬಡವ್ರ ಮನೆಯಲ್ಲಿ ಗ್ಯಾಸ್ ಸಿಲಿಂಡ್ರ್ ಕೊಡ್ತೀವಿ ಫ್ರೀಯಾಗಿ ಅಂಥೇಳಿ ಎಲ್ಲರೂ ನೀವು ಗ್ಯಾಸ್ ಸಿಲಿಂಡ್ರು ಅನುಕೂಲ ಇರೋರು ಕೊಡಿ ಅಂದರು. ಕೊನೆಗೆ 1100 ಮಾಡಿ ಕೂತ್ಕೊಂಡ್ರಲ್ಲ, ಯಾಕೆ ಒಲೆಗೆ ಬಂದರು ಎಲ್ಲರೂ? ಅದು ಬರಬಾರ್ದು ಅಂತಲೇ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಿದ್ದು, ಶೋಕಿಗೆ ಕೊಡಲಿಲ್ಲ. ಅಲ್ಲ, ಈ ಹಿಂದಿಯನ್ನು ನೀವು ತೆಗೆಯೋದ್ರಿಂದ ನೀವು ಕಲಿಸೋದು ಬೇಡ ಅಂತ ಹೇಳಿಲ್ಲ, ಕಲಿಯೋದು ಬೇಡ ಅಂತ ಹೇಳಿಲ್ಲ. ಆಮೇಲೆ ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮೂಲಕ, ಎಲ್ಲ ಹಿಂದಿ ಹೇಳ್ಕೊಡ್ತಕ್ಕಂಥ ಶಿಕ್ಷಕರು ಕನ್ನಡಿಗರು ಹೊಟ್ಟೆಪಾಡಿಗೆ ಹಿಂದಿಯನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವೆಲ್ಲ ಅದೇ ಥರ ಹಿಂದಿ ಹೇಳ್ಕೊಡ್ಬೇಕು. ನಂಬರ್ ಬದಲು ಗ್ರೇಡಿಂಗ್ ಇರುತ್ತೆ. ಅದು ಇಲ್ಲಿ ನಂಬರಿಗೆ ತೊಂದರೆ ಆಗಬಾರ್ದು, ಯಾಕೆಂದರೆ ಮುಂದೆ ಹೋಗ್ತಾ ಇರಬೇಕು ಮಕ್ಕಳು. ಇದರಿಂದ ಆಯ್ತು. ಹಂಗಾದ್ರೆ ಇನ್ನೊಂದು 10 ಎಕ್ಸಾಮ್ 10 ಭಾಷೆನೇ ಕಳಿಸಿ. CBSE ICSEಲ್ಲೂ ಅಷ್ಟೇ ಇನ್ನೊಂದು 20 ಮಾಡಿ. ನ್ಯಾಷನಲ್ ಅಲ್ಲ, ಭಾಳ ಬುದ್ಧಿವಂತರವರು. ಇವ್ರದ್ದು ಅಜೆಂಡಾ ಹೇಳ್ತೀನಿ ಕೇಳಿ. ಯಾಕೆ BJPಯವರು ನಿಮ್ಮ ಈ ಹಿಂದಿಯನ್ನು ಗ್ರೇಡ್ ಕೊಡುವ ತೀರ್ಮಾನ ವಿರೋಧಿಸಿದ್ದು? ಯಾಕೆಂದರೆ ಅಮಿತ್ ಶಾ ಹೇಳ್ತಾರಲ್ಲ, ಅದೇ ಒಂದು ದೇಶ ಒಂದು ಭಾಷೆ. ಬದನೆಕಾಯಿ ಅದು ಆಗದೇ ಇಲ್ಲ. ಅಮಿತ್ ಶಾ ಅಲ್ಲ, ಯಾರಿಗಾರು ಬದನೆಕಾಯಿ ಆಗದೇ ಇಲ್ಲ. ಅದು ನಮ್ಮ ದೇಶ ಡಿವಿಷನ್ ಏನು ಫೆಡರಲ್ ಸಿಸ್ಟಮ್ ಅಲ್ಲಿ ಭಾಷೆ ಮೇಲೆ ಪ್ರಾಂತ್ಯವನ್ನು ಹಾಕಿದ್ದು. ಅದಕ್ಕೆ ಪಾಪ ಒಂದ್ಸತಿ ಕೊಡಗೋರು ಗಲಾಟೆ ಮಾಡ್ತಾರೆ, ನಮಗೂ ಒಂದು ಪ್ರಾಂತ್ಯ ಕೊಡಿ ಅಂತ. ನೆನಪಿದ್ಯಾ? ನಾವು ಅವ್ರನ್ನ ಒಪ್ಕೊಂಡಿದ್ದೀವಿ, ಬೇಡಪ್ಪ ನಾವೆಲ್ಲ ಒಟ್ಟಿಗಿರೋಣ ಅಂತ. ಅದು ಬೇಡ ಚರ್ಚೆ. ಆದರೆ ಭಾಷೆ ಮೇಲಾಗಿದೆ, ಯಾವತ್ತು ಜಾತಿ ಧರ್ಮದ ಮೇಲೆ ಆಗಿಲ್ಲ. ಇವ್ರು ರಾಜಕಾರಣ ಮಾಡೋದು ಜಾತಿ ಧರ್ಮದ ಮೇಲೆ, ಈಗ ಭಾಷೆ ಮೇಲೆ ಬಂದಿದ್ದಾರೆ. BJP ಅವರು ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಹುಷಾರಾಗಿರ್ಬೇಕಾಗತ್ತೆ.
ಯಾಕೆಂದರೆ ಕನ್ನಡಿಗರು ತಿರುಗಿ ಬಿದ್ದರೆ ನಿಮ್ಮನ್ನು ಎಲ್ಲಿಗಿಡ್ತಾರೆ ಅಂಥೇಳಿ ನಾನೇನು ಹೇಳಬೇಕಾಗಿಲ್ಲ. ಯಾರು ಟೀಕಾ ಟಿಪ್ಪಣಿಯನ್ನು ನನ್ನ ಮೇಲೆ ಮಾಡ್ತಾಯಿದ್ರು ಅವರೇ ಇವತ್ತು ಅದಕ್ಕೆ ಸಿಕ್ಕಾಕೊಂಡು ಕೂತ್ಕೊಂಡಿದ್ದಾರೆ. ಹೌದಲ್ಲ ಹೇಳಿ ನೋಡೋಣ. ಈಗ ಎಲ್ಲದಕ್ಕೂ ಮಧುವರೇ ಇಷ್ಟು ಧೈರ್ಯ, ಅರೆ ಯಾಕೆ ಧೈರ್ಯ ಇರಬಾರ್ದ್ರಿ ಮಧು ಬಂಗಾರಪ್ಪಂಗೆ? ಸಿದ್ದರಾಮಯ್ಯ ಅವರ ಸಹಕಾರದಿಂದ, ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ, ಕಾಂಗ್ರೆಸ್ ಪಕ್ಷದ ಎಲ್ಲರ ಸಹಕಾರದಿಂದ ನಮ್ಮ ಮಕ್ಕಳು 86% ತಗೊಂಡಿದ್ದಾರಲ್ಲ, ಉತ್ತರ ಅವ್ರು ಕೊಟ್ಟಿದ್ದಾರೆ. ನಾನೇನು ಎಕ್ಸಾಮಿಗೆ ಕೂತ್ಕೊಳ್ಳಿಲ್ಲಲ್ಲ, ಅವ್ರಿಗೆ ರೆಡಿ ಮಾಡಿ ಕರೆಸಿದ್ದೀನಿ, ಕಾಪಿ ಮಾಡಿ ಪಾಸ್ ಮಾಡಿಲ್ಲ. ಎಷ್ಟೋ ಜನರು ನನಗೆ ಟೀಕಾ ಟಿಪ್ಪಣಿ, ಈ ಎಜುಕೇಷನ್ ಮಿನಿಸ್ಟ್ರಿಗೆ ಎಜುಕೇಷನ್ ಬಗ್ಗೆನೇ ಗೊತ್ತಿಲ್ಲ ಅಂದರು. ಎಜುಕೇಷನ್ ನಮಗೆ ನಾಗೇಶ್ ಅವ್ರು ಹೇಳಿದರು, ಅವ್ರಿಗೆ ಗೌರವ ಇದೆ, ಹಿರಿಯರು, ಅವ್ರಿಗೆ ಹುಷಾರಿಲ್ಲ. ಆದರೆ ನೀವ್ಯಾಕೆ ಮಾಡಲಿಲ್ಲ ಇದನ್ನು? ಕಾಲದಲ್ಲಿ ಮಾಡ್ಬೋದಿತ್ತಲ್ಲ ವೆಬ್ಕಾಸ್ಟ್. ನೀವ್ಯಾಕೆ ಮಾಡಲಿಲ್ಲ? ನಕಲು ತಡೆ ಮಾಡೋದು ಮಾಡಲಿಲ್ಲ ಯಾರು? ಎಲ್ಲರಿಗೂ ಗೊತ್ತಿತ್ತು. ಮಾರಲ್ ಸೈನ್ಸ್, ನಾನು ಮಾರಲ್ ಸೈನ್ಸ್ ತಂದಿದ್ದೀನಿ. ಈಗ ಈ ವರ್ಷದಿಂದ ಬುಕ್ ಕೊಡ್ತಾ ಇದ್ದೀವಿ ಮಾರಲ್ ಸೈನ್ಸ್. ಯಾಕೆ ಗೊತ್ತಾ? ತಂದೆ ತಾಯಿಗೆ ಗೌರವ ಕೊಡೋದಿಲ್ಲ ಇವತ್ತು. ಅದಕ್ಕೆ ನಾನು ಹೇಳೋದು, ನನಗೆ ಇನ್ನೊಂದು ಒಂದು ಬಿಳ್ಮಲೆ ಅವರು ಒಂದು ಹೇಳಿದರು, ಇಲ್ಲ ಮಧುವರಿಗೆ ಹೇಳಿದ್ದೀವಿ ನಾವು, ಇದು ತಪ್ಪಾಗಿ ಹೋಗಿದೆ ಎಕ್ಸಾಮ್ಗಿಂತ ಮುಂಚೆ ಅಂತ. ನಾನು ಅವ್ರಿಗೆ ಹೇಳಿಲ್ಲ, ಇಲ್ಲ ಅದು ತಪ್ಪು, ಇಲ್ಲ ನಾನು ಅವ್ರಿಗೆ ಒಪ್ಕೊಂಡಿಲ್ಲ ಅದನ್ನು ಆವಾಗಲೇ ಮಾಡಬೇಕು ಅಂತಲೇ ಮಾಡಿದ್ದು. ಯಾಕೆ ಗೊತ್ತಾ? ಅದು ನಾನು ಅವರಿಗೆ ಕ್ಷಮೆ ಕೇಳಲಿಲ್ಲ. ನಾನು ಅದೊಂದು ಅವ್ರದ್ರಲ್ಲಿ ಪಾಡ್ಕಾಸ್ಟಲ್ಲಿ ನೋಡಿದೆ, ಅವ್ರಿಗೆ ನಾನು ಮಾತಾಡ್ತೀನಿ. ಅವರು ನಮಗೆ ಹೇಳಿದ್ರು, ನೋ, 1 ವರ್ಷ ಕಾಯಬೇಕಾ ಅದಕ್ಕೆ? ಇನ್ನೊಂದು ವರ್ಷ 1,40,000 ಮಕ್ಕಳು ಫೇಲ್ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಈ ಸರ್ಕಾರ, ನಾನು, ಶಿಕ್ಷಕರು, ಪೋಷಕರು, ನಮ್ಮ ವ್ಯವಸ್ಥೆ, ಸಿಸ್ಟಮ್. ಹಾಂ ಆಯಿತು. ಹಾಗಾದರೆ 2,000 ರೂಪಾಯಿ ನೀವು ಚೆನ್ನಾಗಿ ಕೇಳಿದ್ರಿ, 2,000 ರೂಪಾಯಿ ಬ್ಯಾನ್ ಮಾಡಬೇಕಂತ ನಿಮಗೆ ಕೇಳಿದ್ರ? ನೀವು ಹಾರ್ಡ್ ಬೀದಿಯಲ್ಲಿ ಎಷ್ಟು ಜನರು ಪ್ರಾಣ ಕಳ್ಕೊಂಡ್ರು? ಇವರು ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದೆಯಾ? ಕೋವಿಡ್ ಟೈಮಲ್ಲಿ ದೀಪ ಹಚ್ಚಿ ವೈರಸ್ ಹೋಗ್ಬಿಡುತ್ತೆ, ಎಂಥದ್ದು ಗಂಟೆ ಬಾರಿಸಿ. ನಾನು ಇದೇ ಮನೆಯಲ್ಲಿ, ನನ್ನ ಮನೇಲಿ ಫುಲ್ ಎಲ್ಲ ಲೈಟು ಆನ್ ಮಾಡಿದೆ ಅವತ್ತು. ಸಿಟ್ಟು ಬಂದು ನನಗೆ, ಕತ್ಲೆ ಮಾಡ್ಕೊಂಡು ಜಾಗಟೆ ಮಾಡಿ ಅಂತೇಳಿ. ಜಾಗಟೆ ಮಾಡಿ ಏನಿದು? ಇಂಡಸ್ಟ್ರಿಯಲಿಸ್ಟಿಂದ ಹಿಡಿದು ಪೊಲಿಟಿಷಿಯನ್ಸ್ ಎಲ್ಲರೂ ಕೂತ್ಕೊಂಡು, ನಾನು ಅವ್ರ ಮನೆ ಅದನ್ನು ಹೇಳಿದ್ರೆ ನಂಗೆ ಅದೇ ಅನಿಸಿದ್ದು. ಮೋದಿ ಅವರೇನಾರು 8 ಗಂಟೆ ಬಂದು ಅನೌನ್ಸ್ ಮಾಡುವಾಗ ನೋಟ್ ಬ್ಯಾನ್ ಮಾಡ್ತೀನಿ ಅನೌನ್ಸ್ ಮಾಡಿದ್ರು. ಲಾಕ್ಡೌನ್ ಮಾಡ್ತೀನಿ ಅಂದರೆ ಲಾಕ್ಡೌನ್ ಆಗ್ಬೋದು, ನೋಡಪ್ಪ 2-3 ದಿವಸ ಟೈಮ್ ಕೊಡ್ತೀನಿ, ನೀವೆಲ್ಲ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ರಾಹುಲ್ ಗಾಂಧಿಯವರು ಜಾನ್ವರಿಯಲ್ಲಿ ಹೇಳ್ತಾರೆ, ಬಿ ಕೇರ್ಫುಲ್. ಎಸ್, ಅವ್ರನ್ನ ಭಾಳ ಖಂಡನೀಯವಾಗಿ ಮಾತಾಡ್ತಾರೆ ಇವರು. ಅವ್ರ ಮಾತು ಕೇಳಿದರೆ ಎಷ್ಟು ಕೋಟ್ಯಾಂತರ ಲಕ್ಷಾಂತರ ಜನರು ಬದುಕ್ತಾ ಇದ್ದರು. ಎಸ್ ಆರ್ ನೋ ಅಂತ ಹೇಳಿ ಅವ್ರನ್ನ ಪಪ್ಪು ಅಂತ ಕರೆಯೋದು, ಇನ್ನೊಬ್ಬರನ್ನ ವೈಯಕ್ತಿಕವಾಗಿ ದ್ವೇಷ ಮಾಡೋದು, ಸಿದ್ದರಾಮುಲ್ಲಾ ಅಂತ ಹೇಳಿ ಮಾಡೋದು. ಯಾಕೆ ನಾವು ಅವ್ರಿಗೆ ವಾಪಸ್ ಕೊಟ್ಟರೆ ಏನಾಗ್ತೀರಾ? ನಾವು ಕೊಡ್ಬೋದಲ್ವಾ? ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇರಬೇಕು ಅಂತ ಹೇಳಿ. ಚರ್ಚಲ್ಲಿ ದೀಪ ಹಚ್ಚಿದ್ದಾರೆ ಮೋದಿ ಅವರು. ಮತ್ತೆ ಅವರಿಗೆ ಓಟ್ ಬೇಕು ಅಂದ್ರೆ ಮಾಡ್ತಾರೆ. ಅವ್ರು ಕಾಲು ತೊಳಿತಾರೆ, ಪಾದ ಪೂಜೆ, ಯಾರು ಪೌರ ಕಾರ್ಮಿಕರದ್ದು ಮಾಡಿದ್ರು. ಅವರು ಈ ದಿನ ಮಾಡ್ತಾರೆ ಅವರು. ನಾನು ಹೇಳ್ತೀನಿ ಕೇಳಿ, ಶೋಭಾ ಕಾರಂದ್ಲೆ ಅವರು, ಬಿ ಜೆ ಪಿಯವರು, ಹುಷಾರಾಗಿರಿ ನೀವು. ನರೇಂದ್ರ ಮೋದಿಯವರು ಕರ್ನಾಟಕದ ಮತ ಬೇಕು ಅಂತೇಳಿ ಎಲ್ಲರೂ ಚೆನ್ನಾಗಿದ್ದೀರಾ, ಎಲ್ಲ ಕನ್ನಡಿಗರೇ ನಮಸ್ಕಾರ ಅಂಥೇಳಿ ಪುಕ್ಷಟೆ ಭಾಷಣ ಮಾಡಿ ಹೋಗ್ತಾರಲ್ಲ, ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕಕ್ಕೆ ಬಂದು ನರೇಂದ್ರ ಮೋದಿಯವರು ಫಸ್ಟ್ ಭಾಷಣ ಮಾಡಿದ್ದು ಹಿಂದಿಯಲ್ಲ, ಅಚ್ಚ ಕನ್ನಡದೊಳಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟು ಬಸವಣ್ಣವರ ಹೆಸರನ್ನ ಯಾವ ರೀತಿ ತಪ್ಪು ಉದ್ದೇಶಿಸಿದ್ದಾರೆ ಅದನ್ನು ಸರಿ ಮಾಡ್ಕೊಳ್ಳಿ. ಹೌದೋ ಅಲ್ವೋ? ವಾರ್ನಿಂಗ್ ಕೊಡಬೇಕೋ ಬೇಡವೋ? ನರೇಂದ್ರ ಮೋದಿಯವರು ಬಂದು ಕನ್ನಡ ಮಾತಾಡ್ತಾರೆ, ಇವ್ರಿಗೆ ಹಿಂದಿ ಬಗ್ಗೆ ಗ್ರೇಡಿಂಗ್ ಮಾಡಿದಾಗ ಇವ್ರಿಗೆ ಯಾಕಂತ ಹೊಟ್ಟೆ ಉರಿ? ಯಾಕೆಂದರೆ ಇವರು ಗೆದ್ದಿದ್ದು ನರೇಂದ್ರ ಮೋದಿಯವ್ರ ಹೆಸರಲ್ಲಿ. ಇವರು ಯಾರು ಅಲ್ಲ, ಕನ್ನಡಿಗರಲ್ಲ, ಕನ್ನಡಿಗರೇ ಓಟ್ ಹಾಕಿರೋದಲ್ಲ ಅವರಿಗೆ. ಬಟ್ ಇವ್ರ ಮುಖಕ್ಕೆ ನರೇಂದ್ರ ಮೋದಿಯವ್ರ ಫೋಟೋ ಹಾಕ್ಕೊಂಡು ಹೋದವರು. ನನಗೆ ಓಟ್ ಹಾಕಬೇಡಿ, ನರೇಂದ್ರ ಮೋದಿಯವ್ರನ್ನ ಓಟ್ ಹಾಕಿ. ಪಾಪ ಇನ್ನೇನು ಮಾಡ್ತೀರಿ? ಅವ್ನು ಅಂದರೆ ಕೂತ್ಕೊಳ್ತಾರೆ, ನಿಂತ್ಕೊಂಡ್ರೆ ಅದಕ್ಕೆ ಇಲ್ಲಿ ಸಿಕ್ಕಾಕ್ಕೊಳ್ಳೋದು. ನಾನು ಯಾರನ್ನೂ ದ್ವೇಷ ಮಾಡಬೇಕು ಅಂತ ಹೇಳಲ್ಲ, ಆದರೆ ಇವತ್ತು ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ 3 ವರ್ಷದಲ್ಲಿ ನಾನು ಮುಗಿಸಿ ಬುದ್ಧಿವಾದ ಹೇಳ್ತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ದ್ವೇಷ ಮಾಡೋಕ್ಕೆ ಹೋಗಬೇಡಿ, ಹಗುರವಾಗಿ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಭಾಳ ಹುಷಾರಾಗಿ ಮಾತಾಡಿ. ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಓದ್ತಾರೆ. ಈಗ ಪುನಃ ಪರೀಕ್ಷೆಗೆ ಬರೋದಾದರೆ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು KPSC ಶಾಲೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದಕ್ಕೆ ಆದ್ಯತೆ ಕೊಟ್ಟರೆ ಅದರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ. ಸೊ ಆಮೇಲೆ ವೆಬ್ಕಾಸ್ಟಿಂಗು ಮತ್ತು ಅದರ ನಕಲು ತಡೆಯೋದಕ್ಕೆ ಈ ಎಲ್ಲ ಕಾರಣದಿಂದ ಫಲಿತಾಂಶ ವೃದ್ಧಿ ಆಗಿದೆ ಅಥವಾ ಬೇರೆ ಇನ್ನೇನು ಉಪಕ್ರಮಗಳನ್ನು? KPSC ಈಗ ಅದು ಹೊಸ ಅಧ್ಯಾಯ, ಈಗ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ ಬರೀ 300 ಇತ್ತು,
ಈಗ 1300 ಚಿಲ್ಲರೆ ಆಗುತ್ತೆ ಎಲ್ಲ ಸೇರಿ. ಕರ್ನಾಟಕ ಪಬ್ಲಿಕ್ ಶಾಲೆ ಏನಂದರೆ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ಜಗದೀಶ್ ಅವರೇ, ಏನಾಗುತ್ತೆ ಹಳ್ಳಿ ಕಡೆಯಲ್ಲಿ ಅಂಗನವಾಡಿ ಇಲ್ಲ LKG ಒಂದು ಕಡೆ ಕರೆಸ್ತಾರೆ, ಮಿಡ್ಲ್ ಸ್ಕೂಲಿಗೆ ಲೋವರ್ ಪ್ರೈಮರಿ ಒಂದು ಕಡೆ, ಮಿಡ್ಲ್ ಸ್ಕೂಲ್ ಒಂದು ಕಡೆ, ಹೈಸ್ಕೂಲ್ ಒಂದು ಕಡೆ, ಇದು. ಸೊ ಮಕ್ಕಳಿಗೆ ಅವರ 14-15 ವರ್ಷದ ಶೈಕ್ಷಣಿಕವಾಗಿ ಹೋಗ್ತಕ್ಕಂಥ ಜರ್ನಿಯಲ್ಲಿ 5-6 ಅಡ್ರೆಸ್ ಆಗಿಬಿಡುತ್ತೆ. KPS ಅಂದಾಗ ಒಂದೇ ಡ್ರೆಸ್. ಸೊ ನೀವು ಹೆತ್ತಿದ ಮೇಲೆ ಅವ್ರು ಸ್ಕೂಲಿಗೆ ಸೇರಿದ ಮೇಲೆ 14 ವರ್ಷ ಆದಮೇಲೆ 12ನೇ ಕ್ಲಾಸ್ ಮುಗಿಸ್ಕೊಂಡು ಬಂದರೆ ನಿಮಗೆ ಪ್ರೆಷರ್ ಇರುತ್ತಾ? ಫ್ರೀಯಾಗಿ ಮಧ್ಯಾಹ್ನ ಊಟ ಎಲ್ಲ ಇಲ್ಲ. ಸೊ ಒಳ್ಳೆ ಶಿಕ್ಷಣ ಕೊಡುತ್ತೆ ಅಂದರೆ ಇದು ಬಹಳ ಮುಖ್ಯ. ಸೊ ಕಾನ್ಸಂಟ್ರೇಟೆಡ್ ಕೊಡಬೇಕು ಅಂಥೇಳಿ ನಾವು ಮಾಡಿದ್ವಿ. ಕೆಲವು ಸಕ್ಸಸ್ ರೇಟಲ್ಲಿ KPS ಶಾಲೆಗಳು ತುಂಬ ಚೆನ್ನಾಗಿದ್ದಾವೆ. ಆ ನಿಟ್ಟಿನ ಮೇಲೆ ನಾವು ಮಾಡಬೇಕು ಅಂಥೇಳಿ ನಾವು ಮಾಡಿದ್ದೀನಿ. ಇದು ಕೂಡ ಕಾರಣ. ಮತ್ತು ಅಲ್ಲಿ ಸ್ಪೆಷಲ್ ಕ್ಲಾಸಸ್ಸು ಕೆಲವು ಟಾರ್ಗೆಟೆಡ್ ಇದನ್ನು ಅವ್ರು ಬೇಸಿಕ್ ಅಟ್ಲೀಸ್ಟ್ 35 ಮೇಲೆ ಬರಬೇಕು. 35ಕ್ಕೆ ಬರೋರು 60-70ಕ್ಕೆ ಬರಬೇಕು, 70ಕ್ಕೆ ಬರೋರು 80-90ಕ್ಕೆ ಬರಬೇಕು ಅಂತೇಳಿ ಟಾರ್ಗೆಟ್ ಫಿಕ್ಸ್ ಮಾಡಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಪೋಷಕರು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದು ತುಂಬ ಧನ್ಯವಾದಗಳು. ಅದು ನಿಮ್ಮ ಜವಾಬ್ದಾರಿ ಅಂತ. ನೀವು ಹೆತ್ತವರು ಯಾವಾಗಲೂ ಕೂಡ ನಮ್ಮ ಕೊನೆ ಉಸಿರಿರೋರಿಗೂ ಕೂಡ ನಿಮ್ಮ ಜವಾಬ್ದಾರಿ ಆಗುತ್ತೆ, ಟೀಚರ್ಸ್ದು ಅಲ್ಲ ಅದು. ಅದಾದಮೇಲೆ ಶಿಕ್ಷಕರು ಭಾಳ ಜವಾಬ್ದಾರಿತವಾಗಿ ಗೊತ್ತಾಯ್ತು ಅವರಿಗೆ ನಮ್ಮ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅನ್ನೋದು ಜವಾಬ್ದಾರಿಯನ್ನು ಅವರು ಹೆಗಲ ಮೇಲೆ ತಗೊಂಡು ಭಾಳ ಜವಾಬ್ದಾರಿತವಾಗಿ, ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಇರೋದೇ ಸರ್ಕಾರಿ ಶಾಲೆಯಲ್ಲಿ, ಬಟ್ ಲೀಸ್ಟ್ ಯೂಸ್ಡ್ ನನ್ನ ಸಿಸ್ಟಮಲ್ಲಿ. ಈಗ ಬೆಸ್ಟ್ ಯೂಸ್ಡ್ ಆಗಿರೋದ್ರಿಂದ ಅವರು ಕೂಡ ಜವಾಬ್ದಾರಿಯನ್ನು ಮಾಡಿದರು. ನಾವು ಮತ್ತು ಟಾರ್ಗೆಟೆಡ್ ಇದ್ರದ್ದು ಮತ್ತು ಕೆಲವೆಲ್ಲ ವಿಚಾರಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅದೆಲ್ಲದೂ ಕೂಡ ಏನು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅದರೊಳಗೆ ನೋಡಿ ಮುಂದಿನ ವರ್ಷ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದು ಇದರೊಳಗೆ ಇದೆ. ಈಗಲೇ ಹಾಕ್ಬಿಟ್ಟಿದ್ದೀವಿ ನಾವು. ಅದನ್ನ ಬದಲಾವಣೆ ಆಗಿಬಿಟ್ರೆ ಮಕ್ಕಳು ದಿಕ್ಕಾಪಾಲಾಗ್ಬಿಡ್ತಾರೆ. ಅದಾಗಬಾರ್ದು. ನಾನು ಇವತ್ತು ಮಾಡಿ ನಾಳೆ ಏನು ಮಾಡಬೇಕು, ಅಲ್ಲಿ ಏನೇನು ಹರ್ಡಲ್ಸ್ ಬರುತ್ತೆ, ಇಲ್ಲಿ ಸಿಗ್ನಲ್ ಲೈಟ್ ಇದೆ, ಇಲ್ಲಿ ಲೆಫ್ಟ್ ಲೈಟ್ ಇದೆ, ಇಲ್ಲಿ ಓವರ್ ಬ್ರಿಡ್ಜ್ ಇದೆ, ಎಲ್ಲ ರೆಡಿ ಮಾಡ್ಕೊಡ್ಬೇಕು. ಮಾಡಲ್ಲ ವೆಬ್ಕಾಸ್ಟಿಂಗ್ ಮಾಡಿದ ತಕ್ಷಣವೇ ಫಲಿತಾಂಶ ಕುಸಿಬಿತ್ತು. ಕುಸಿಬಿತ್ತು 20 ಅಂಕ ಕೊಟ್ಟು ಅವ್ರ ಮೇಲೆ ತಂದ್ರಿ. ಅದು ಬರೀ ಅವತ್ತಿಗೆ ಆ ವರ್ಷಕ್ಕೆ ಮಾತ್ರ. ಆಮೇಲೆ ಅದು ಅಲ್ಲಿಗೆ ಹಳೆ ಸಬ್ಜೆಕ್ಟ್ ಆಯಿತು. ಈಗ ನಾನು ಅದು ಗ್ರೇಸ್ ಮಾರ್ಕ್ ಅಂದರೆ CM ಅವ್ರು ಹೊಡೆದೇ ಬಿಡ್ತಾರೆ ನನಗೆ ಮೋಸ್ಟ್ಲಿ, ಯಾಕೆಂದ್ರೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ರು. ಬಟ್ ಬೇಜಾರು ಬಟ್ ಅವ್ರು ಒಂದು ಇಷ್ಟಪಟ್ಟರು, ಇದು ಕೊಟ್ಟಿದ್ದು ಸಿಟ್ ಮಾಡಿಕೊಂಡ್ರು. ಬಟ್ ಮದು ಕರೆಕ್ಟಾಗಿ ಮಾಡಿದ್ಯಾ ನೀನು, ನಮ್ಮ ಹಣೆ ಬರ ಏನು ಅಂಥೇಳಿ ಗೊತ್ತಾಯ್ತಲ್ಲ. ಈಗ ನೀನು ಕಾರ್ಯಕ್ರಮ ಕೊಡು, ಒಂದು ಮಗುನ ಎಕ್ಸಾಂಪಲ್ ತಗೋ. ಅದು 47 ಲಕ್ಷ ಮಕ್ಕಳಿಗೆ, 1 ಕೋಟಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲಿಗೆ ತಗೊಂಡು ಬಂದ್ವಿ. ಈಗ ನಲಿಕಲಿ ಯಾಕೆ ಅಂದರೆ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ನಲಿಕಲಿ 3 ವರ್ಷದ ಮಕ್ಕಳು ಒಂದೇ 1, 2, 3ನೇ ಕ್ಲಾಸ್ ಒಂದೇ ರೂಮಲ್ಲಿ. ಯಾಕೆ ಗೊತ್ತಾ? ರೂಮ್ ಇರಲಿಲ್ಲ, ಟೀಚರ್ ಇರಲಿಲ್ಲ. ನಮ್ಮ ತಪ್ಪುಗಳಿಗೆ ಆ ಮಕ್ಕಳಿಗೆ ನಲಿಕಲಿಯಲ್ಲಿ ಕೂರಿಸಿ 3ನೇ ಕ್ಲಾಸ್ದ ಪಾಠನ 1ನೇ ಕ್ಲಾಸ್ ಮಗು ಏನು ಅರ್ಥ ಮಾಡ್ಕೊಳ್ಳುತ್ತೆ? 1ನೇ ಕ್ಲಾಸ್ ಮಗು 3ನೇ ಕ್ಲಾಸ್ ಅವ್ರು ಉತ್ತರ ಹೇಳ್ಬಿಡುತ್ತೆ. 1ನೇ ಕ್ಲಾಸ್ ಮಗು ಇನ್ನೂ ಒಂದು ದೊಡ್ಡ ಆಗಿಬಿಡುತ್ತೆ. ಇವನಪ್ಪ ಹಿಂಗೆ ಆನ್ಸರ್ ಮಾಡ್ತಾನೆ, 1ನೇ ಕ್ಲಾಸಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಅವ್ನು ದೊಡ್ಡದಾಗೆ ಬರ್ತಾನೆ. ಕಾನ್ಫಿಡೆನ್ಸ್ ಡಿಫ್ರೆನ್ಸಸ್ ಬರುತ್ತೆ, ಕಾನ್ಫ್ಲಿಕ್ಟ್ ಆಫ್ ಲೆವೆಲ್ಸ್ ಬರುತ್ತೆ. ಅದು ಬರಬಾರ್ದು. ಈಗ ನಲಿಕಲಿ ತೆಗೆದಾಯ್ತು. ಈಗ ಎಲ್ಲ ಇಂಡಿವಿಜುವಲ್ ಕ್ಲಾಸಸ್, 1ನೇ ಕ್ಲಾಸೇ ಬೇರೆ, 2ನೇ ಕ್ಲಾಸೇ ಬೇರೆ, 3ನೇ. ಅದೊಂದು ದೊಡ್ಡ ಏನು ತಡೆಗೋಡೆ ಥರ. ಹೌದೌದು. ತಡೆಗೋಡೆ ಯಾಕೆ ಅಂದರೆ ನಾವು ಮಾಡ್ಕೊಂಡಿದ್ದೊಂದು ನಮ್ಮ ವ್ಯವಸ್ಥೆಗೆ, ಅದು ಶಿಕ್ಷಕರು ಇಲ್ಲದೆ ಇರೋ ಕಾರಣಕ್ಕೆ ಕೊಠಡಿ ಇಲ್ಲದೆ ನಾವು ಕೋಟ್ಯಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡ್ತೀವಿ, ಇದಕ್ಕೆ ಖರ್ಚು ಮಾಡ್ತೀವಿ, ನಿಮ್ಮ ಭವಿಷ್ಯಕ್ಕೆ ಖರ್ಚು ಮಾಡ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಧೈರ್ಯದಿಂದ ಮಾಡಬೇಕು. CM ಅವ್ರಿಗೆ ಹೋಗಿ ಹೇಳಿದೆ, ಸರ್ ಹಿಂಗೆ ಅಂತ. ಹೌದಾ, ತೆಗಿ. ಅವ್ರು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡ್ತಾರೆ. ಶಿಕ್ಷಕರು ಕೂಡ ಭಾಳ ಪರಿತಾಪ ಪಡ್ತಾ ಇದ್ರು ನಲಿಕಲಿಯಿಂದ. ಹೌದು. ಅಂದರೆ ಆ 3 ಶಾಲೆಗಳನ್ನ ಒಟ್ಟಿಗೆ ಕೂರಿಸ್ಕೊಂಡು ಮುಂದಿನ ವರ್ಷದಿಂದ ಆಮೇಲೆ ದ್ವಿಭಾಷಾ ಕೊಟ್ವಿ. ಇಂಗ್ಲೀಷು ದ್ವಿಭಾಷಾ ಕೊಟ್ಟ ಮೇಲೆ ಅಡ್ಮಿಷನ್ ಜಾಸ್ತಿ ಆಯಿತು. ಅಡ್ಮಿಷನ್ ಆದಾಗ ಟೀಚರ್ ಕ್ವಾಲಿಫೈಡ್ ಆಗಲಿಲ್ಲ ಇಂಗ್ಲೀಷ್ ಹೇಳ್ಕೊಡೋಕ್ಕೆ. ಈಗ ಆ್ಯಸ್ ವಿ ಸ್ಪೀಕ್ ಇಲ್ಲ ಈ ಬಜೆಟಲ್ಲಿ 24 ಕೋಟಿ ಬರೀ ಟ್ರೈನಿಂಗಿಗೆ ಇಟ್ಟಿದ್ದೀವಿ. ಆಮೇಲೆ 17 ಸ್ಟುಡಿಯೋಸ್ ಮಾಡ್ತಾಯಿದ್ದೀವಿ, ಡಯಟ್ ಸ್ಟುಡಿಯೋಸ್. ಈಗೆಲ್ಲ ಬೆಸ್ಟ್ ಟೀಚರ್ಸು, ಬೆಸ್ಟ್ ಸ್ಟೂಡೆಂಟ್ಸು, ಬೆಸ್ಟ್ ಕ್ಲಾಸ್ ರೂಮು, ಬಾಕ್ ಕ್ಲಾಸಸ್ಸು ಎಲ್ಲ ಮಾಡ್ತೀವಿ. ಹೋಗಲ್ಲಿ ಭಾಷಣ ಕೊಟ್ಟರೆ ಎಲ್ಲ ಡಿಸ್ಟ್ರಿಕ್ಟಿಗೆ ಹೋಗುತ್ತೆ. ಆಮೇಲೆ ನಾನು ಹೇಳಿದ್ದಲ್ಲ, ಯಾಕೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ನೇ ನಿಮಗೆ ಲೋಕಲ್ ಲೆವೆಲಿಗೆ ಮಾಡಿಬಿಟ್ರೆ ನೀವು ಬೆನ್ಸ್ ಕಾರ್ನ ಹಳ್ಳಿಯಲ್ಲಿ ಓಡಿಸ್ತೀರಾ. ಹಳ್ಳಿಯಲ್ಲಿ ಓಡಿಸ್ಬೇಕಂದ್ರೆ ರೋಡ್ ರೆಡಿ ಆಗಿ ಇಲ್ಲ ಅಂದರೆ ಬೆನ್ಸ್ ಕಾರ್ನ ಕೊಡೋಕ್ಕೆ ಹೋಗ್ಬೇಡಿ ನೀವು. ಸೊ ನಿಮ್ಮ ವ್ಯವಸ್ಥೆ ಕೊಡಿ. ಸೊ ನಾವೇನು ಮಾಡಿದ್ವಿ, ರೋಡ್ನ ರೆಡಿ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಫಸ್ಟೇ ಪರವಾಗಿಲ್ಲ, ನೀವು ಫೇಲ್ ಆದರೂ ಪರವಾಗಿಲ್ಲ. ಪ್ರಿಪ್ರೇಟರಿ 1ಅಲ್ಲಿ ಅದಕ್ಕೆ ನಾನು ಹೇಳಿದ್ದಲ್ಲ, ನಾವು ಮಾಡೋ ಬದಲು ಹೊಲ ರೆಡಿ ಮಾಡಬೇಕು. ಹೊಲ ರೆಡಿ ಮಾಡ್ಕೊಂಡ್ವಿ ನಾವು.
ಬಿತ್ತನೆ ಆದಮೇಲೆ ಮತ್ತೆ ಕರ್ತವ್ಯ ಇದೆ, ಕಳೆ ಬರುತ್ತೆ, ತೆಗಿಬೇಕು, ಕಳೆ ಬರುತ್ತೆ, ಕಳೆ ಆ ಟೈಮಿಗೆ ತೆಗಿಬೇಕು. ಇಲ್ಲಾಂದ್ರೆ ನೀವು ಹಾಕ್ತಕ್ಕಂಥ ಗೊಬ್ಬರ ಸೋಷಿಯಲ್ ಮೀಡಿಯಾ 16 ವರ್ಷ ಎಲ್ಲ ಹಾಳಾಗಿ ಹೋಗ್ತಾರೆ ಅನ್ನೋದು ಅದೇ ನ್ಯಾರಿ ಅಂತಾರೆ ಅದಕ್ಕೆ. ನಮ್ಮ ಊರ್ ಕಡೆಗೆ ಭತ್ತ ಹಾಕ್ತೀವಿ, ಆ ಇನ್ನೊಂದು ನ್ಯಾರಿ ಅಂತ ಬರುತ್ತೆ, ನಾವು ಹಾಕಲ್ಲ ಅದನ್ನ, ಅದು ಬಂದ್ಬಿಡುತ್ತೆ, ಅದು ಭತ್ತ ಕೊಡಲ್ಲ, ಬಟ್ ನೀವು ಕೊಟ್ಟಿರೋ ಊಟ ಎಲ್ಲ ಬೆಳ್ಕೊಳ್ಳುತ್ತೆ. ಒಂದು ದಿವಸ ಈ ನ್ಯಾರಿ ಈ ಭತ್ತನ ತುಳಿದುಬಿಟ್ಟು ಈ ದೇಶನ ಹಾಳು ಮಾಡುತ್ತೆ. ಅದೇ ಸೋಷಿಯಲ್ ಮೀಡಿಯಾ. ಅದೇನು 16 ವರ್ಷದ ಮಕ್ಕಳಿಗೆ ಜಾಲತಾಣ ನಿರ್ಬಂಧ ಅಲ್ಲ, ಸರಿಯಾಗಿ ಬಳಕೆ ಮಾಡುವ ಇಲ್ಲ ಅದು ನಿರ್ಬಂಧನ ಮಾಡಿ ಬೇರೆ ಬೇರೆ ಆಸ್ಟ್ರೇಲಿಯಾ ಮತ್ತು ಬೇರೆ ಬೇರೆ ಬಜೆಟ್ ಅಲ್ಲೇ ಘೋಷಣೆ ಮಾಡಿಸ್ಬಿಟ್ಟೆ. ಈಗ ಅದು ಬರ್ತಾ ಇದೆ, ಅಲ್ಲ ಅದು ಇದೆ, ಕಾನೂನು ಇದೆ, ಬೇರೆ ಬೇರೆ ದೇಶದ್ದೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ತಗೊಂಡು ಮಾಡ್ತೀವಿ, ಡೋಂಟ್ ವರಿ. ಬಟ್ ಡೋಂಟ್ ಯು ಥಿಂಕ್ ಸೋಷಿಯಲ್ ಮೀಡಿಯಾ ಇಸ್ ಅ ನ್ಯೂ ಸೆನ್ಸ್ ಟುಡೇ? ಎಷ್ಟು ಇಂಪಾರ್ಟೆಂಟು, ಬಿಕಾಸ್ ಬ್ರಾಡ್ಕಾಸ್ಟಿಗೆ ನಿಮಗೆ ಸೋಷಿಯಲ್ ಮೀಡಿಯಾ. ಶಾಲೆಯಲ್ಲಿ ಎಷ್ಟೇ ಕಳಿಸಿದ್ರು ಕೂಡ ಮನೆಗೆ ಬಂದು ಮೊಬೈಲ್ ಇಟ್ಕೊಂಡು ಅವ್ರು ಯಾವುದೋ ಕೆಟ್ಟದನ್ನು ನೋಡಿದ್ರೆ ಅಥವಾ ಈ ಥರ ಸುಳ್ಳು ಇಲ್ಲ ಇವಾಗ ಏನಾಗಿದೆ, ಅದರಲ್ಲಿ ಫಸ್ಟ್ ವಿಲನ್ ತಂದೆ ತಾಯಿಯವರೇ ಕೊಟ್ಟು ಕೂರಿಸ್ತಾರೆ. ಯಾಕೆ ಗೊತ್ತಾ, ಸೀರಿಯಲ್ ನೋಡ್ಬೇಕಲ್ಲ ಇಲ್ಲಿ ತಂದೆ ತಾಯಿಯವರು ಇಲ್ಲ ತಾಯಿಯವರು, ಮಕ್ಕಳಿಗೆ ಅಲ್ಲಿ ಅಳ್ತವೆ ಅಂತ ಹೇಳಿ ಅದು ಕೊಟ್ಬಿಡ್ತಾರೆ. ಅವು ಏನು ನೋಡ್ತವೆ ಅಂತ ಏನಾದ್ರು ಪರಿಜ್ಞಾನ ಇದೆಯಾ ನಿಮಗೆ? ಅದು ಮಾಡಲಿಲ್ಲ ಅಂದರೆ ಕಥೆ ಏನಾಗುತ್ತೆ? ಫಸ್ಟ್ ನಿಮ್ಮ ಮನೇಲಿ ಮಗನ ಹಾಳು ಮಾಡ್ತಾ ಇರೋದು ನಿಮ್ಮ ತಂದೆ ತಾಯಿಯವರು. ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಜವಾಬ್ದಾರಿ ಇಲ್ಲ ಅಂದರೆ ಮತ್ತು ನಾನು ಪ್ರಶ್ನೆ ನೆಕ್ಸ್ಟ್ ಕೇಳಬೇಕಾಗ್ತದೆ, ಯಾಕೆ ಬೇಕು ನಿಮಗೆ ಮಕ್ಕಳು ಅಂಥೇಳಿ? ಈ ಮಕ್ಕಳು ಈ ದೇಶದ ಭವಿಷ್ಯ ಅಂಥೇಳಿ ನಾವು ಭಾಷಣ ಹೊಡಿತೀವಿ, ನಮ್ಮ ಮಕ್ಕಳನ್ನು ನಾವು ಹಾಳು ಮಾಡಿಬಿಟ್ರೆ ಸೋಷಿಯಲ್ ಮೀಡಿಯಾ. ಅದಕ್ಕೆ ವಿಧಾನಸೌಧ ಅಸೆಂಬ್ಲಿಯಲ್ಲಿ ಹೇಳಿಬಿಟ್ಟೆ, ಈ ದೇಶದೊಳಗೆ ಫಸ್ಟ್ ವಿಲನ್ ಯಾರು ಅಂತ ಹೇಳಿದರೆ ರಾಜಕೀಯ ಪಕ್ಷಗಳು, ನಾವು ಕಚ್ಚಾಟ ಅಂತೀವಿ, ಅಲ್ಲ, ಸೋಷಿಯಲ್ ಮೀಡಿಯಾ ಮಕ್ಕಳ ಕೈಯಲ್ಲಿ ಆಗ್ಬಿಟ್ಟಿದೆ ಸರ್. ಇದನ್ನೇನೋ ಒಂದು ವ್ಯವಸ್ಥೆ ತರಬೇಕು. ಅದು ಆಗ್ತಿದ್ದಂಗೆ ಬಜೆಟಿಗೆ ತಂದುಬಿಟ್ಟೆ, ಬಜೆಟಲ್ಲಿ ಅನೌನ್ಸು ಮಾಡಾಯಿತು. ಸೊ ಎಲ್ಲ ನಾವೀಗ ಸ್ಕೂಲ್ ಪ್ರಾಪರ್ಟಿ ರಕ್ಷಣೆ ಮಾಡ್ತಾಯಿದ್ದೀವಿ. ಎಂಥ, ಯಾಕೆಂದರೆ ಏನಾಗಿದೆ, ಯಾವುದೋ ಒಬ್ಬ ಪುಣ್ಯಾತ್ಮ ನಮ್ಮ ಮಕ್ಕಳು ಓದಲಿ ಅಂತ ಹಳ್ಳಿಯಲ್ಲಿ ದಾನ ಮಾಡಿರ್ತಾನೆ. ಇವತ್ತು ಮೊಮ್ಮಕ್ಕಳು ಪಾಪ ಈ ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದೆ, ದಾನ ಪತ್ರ ಆಗಿರಲ್ಲ, ಅದನ್ನು ಇಲ್ಲ ನಾನು ಹೋಗಿ ಮೊಮ್ಮಗ ಆಗಿ ಮರಿ ಮೊಮ್ಮಗೆ ಕೇಸ್ ಹಾಕೋದು ನಮ್ಮ ತಾತಂದಿದು ಅಂತ. ಪೇಪರ್ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಕೇಸ್ ಲೂಸ್ ಆಗುತ್ತೆ. ಯಾಕೆಂದರೆ ಕೋರ್ಟ್ ಆಗಿದೆ ಸರ್, ಆ ಥರ ಗುರುತಾಗಿದೆ. ಈಗ ಸುಮಾರಷ್ಟಿದೆ, ಇದನ್ನೆಲ್ಲ ಮ್ಯಾಪಿಂಗ್ ಮಾಡ್ತೀವಿ ಇವಾಗ. ಇದು ಕಾಯ್ತಾ ಇದ್ದೆ, ಬಟ್ ಈಗ ಮ್ಯಾಪಿಂಗ್ ಮಾಡೋದೆಲ್ಲ ಆಟೋಮೆಟಿಕ್ಲಿ ಡೀಮ್ ಟು ಬಿ, ಬಿಕಾಸ್ ಎಷ್ಟು ಸ್ಕೂಲ್ ಇಷ್ಟು ವರ್ಷ ಎಕ್ಸಿಸ್ಟೆನ್ಸ್ ಬಿಲ್ಲೇ ಪಾಸ್ ಮಾಡೋದು. ಅದು ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? 3ನೇ ಭಾಷೆನ ತೆಗಿರಿ ಅಂತ ಕನ್ನಡ ಹೋರಾಟಗಾರರು ಮಾಡ್ತಾ ಇದ್ರು. ಅಲ್ಲಲ್ಲ, ತೆಗಿರಿ ಅಂತಲೇ ಅವ್ರದ್ದು ಈಗಲೂ ಕೂಡ ಇರೋದು. ಬಟ್ ನಾನು ಅವರಿಗೆ ಕನ್ವಿನ್ಸ್ ಮಾಡಿ, ಬೇಡ ಮಕ್ಕಳು ಓದ್ತಾ ಇದ್ದಾರೆ, ಗ್ರೇಡಿಂಗ್ ಮಾಡಿ ಅಂತ. ಗ್ರೇಡಿಂಗಿಗೆ ಒಪ್ಕೊಂಡಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ ಭವಿಷ್ಯಕ್ಕೆ ಬೇಕು ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ. ಕನ್ನಡ ಬ್ಲಡ್ಡಲ್ಲಿದೆ, ನಾನು ಚೇಂಜ್ ಮಾಡೋಕ್ಕಲ್ಲ, ನನ್ನ ರಕ್ತ ಬದಲಾವಣೆ ಆಗಲ್ಲ. ನಾನು ಮಾತಾಡೋದು ಸ್ವಲ್ಪ ಕಲಿಸಿರೋದ್ರಲ್ಲಿ ತಪ್ಪು ಇರ್ಬೋದು, ಆದರೆ ನನ್ನ ರಕ್ತ ಇದೆಯಲ್ಲ ಕನ್ನಡನೇ, ಅದು ಬದಲಾವಣೆ ಮಾಡೋದಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ಬೇರೆ ಬ್ಲಡ್ನ ತಗೊಳಕ್ಕೆ ಇನ್ಫ್ಯೂಸು ಮಾಡೋಕ್ಕಾಗಲ್ಲ ಇದರಲ್ಲಿ, ಯಾಕೆಂದರೆ ಆ ಥರ ಇದೆ ಇದು ಈ ಸಿಸ್ಟಮಲ್ಲಿ. ಅದಕ್ಕೆ ಭಾಷೆ ಬಗ್ಗೆ, ಎಜುಕೇಷನ್ ಬಗ್ಗೆ, ಒಂದು ಭವಿಷ್ಯದ ಬಗ್ಗೆ, ಆ ಭವಿಷ್ಯದ ಒಂದು ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ, ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಪುಣ್ಯ ಮಾಡಿದ್ದೀನಿ, ಇಂಥ ಒಂದು ನಾನು ಬೆಳೆಯೋದಕ್ಕೆ ನನಗೆ ಒಳ್ಳೆಯ ಅವಕಾಶ ಆಗ್ತಕ್ಕಂಥ ಒಂದು ಸಂದರ್ಭನ ಕೊಟ್ಟಿದ್ದಾರೆ ವರಿಷ್ಠರು. ಅದನ್ನು ಜಸ್ಟಿಫೈ ಮಾಡಿದ್ದೀನಿ. ಟೀಕಾ ಟಿಪ್ಪಣಿಗಳನ್ನು ಸೈಡಿಗಿಟ್ಟು ನನ್ನ ಕೆಲಸನ ಈಗ 3 ವರ್ಷಗಳನ್ನು ಪೂರ್ಣಗೊಳಿಸಿ ಶಿಕ್ಷಣ ಸಚಿವರಾಗಿ ಇನ್ನು 2 ವರ್ಷ ಒಟ್ಟಾರೆ ಇಲ್ಲಿಯ ನಡೆದು ಬಂದ ಹಾದಿ ಮತ್ತು ಮುಂದಿನ ಗುರಿಗಳ ಬಗ್ಗೆ ತಾವು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಏನಿಲ್ಲ, ಅದು ವರಿಷ್ಠರಿಗೆ ಬಿಟ್ಟಿರೋದು. ಇವಾಗ ಮಾತುಕತೆ ಇದು ಎಲ್ಲ ನಡೆಯುತ್ತೆ, ಅದ್ರ ಬಗ್ಗೆ ಇಲ್ಲ. ಶಿಕ್ಷಣದಲ್ಲಿ ನಾವು ಒಂದು ಪ್ಲ್ಯಾನ್ ಇಟ್ಕೋಬೇಕು. ಒಂದೇ ಸತಿ ಶಿಕ್ಷಕರನ್ನ ಒಂದೇ ದಿವಸ ನಾಳೆ ತೊಗೊಂಡ್ಬಿಡ್ತೀವಿ ಅಂತೇಳಿ ಕಷ್ಟ ಆಗ್ಬೋದು. ಆದರೆ ನಾವು ಲಕ್ಕಿ, ನಮಗೆ ಅಟ್ಲೀಸ್ಟ್ ಒಂದು ಅತಿ ಶಿಕ್ಷಕರು ಅಂತ ಇದೆ, ಅವ್ರಿಗೂ ಸ್ವಲ್ಪ ಗೌರವ ಜನ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು. ಬರೀ ನಾವು 12,000 ಕೊಡ್ತೀವಿ, ಪಾಪ ಅವರು ಭಾಳ ಬುದ್ಧಿವಂತರು, ಓದ್ಕೊಂಡು ಕೆಲಸಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೂ ಕೂಡ ಸ್ವಲ್ಪ ಮೇಲ್ದರ್ಜೆಗೆ ತಂದು ಮಕ್ಕಳ ಭವಿಷ್ಯಕ್ಕೆ ಶುದ್ಧವಾಗಿರ್ತಕ್ಕಂಥ, ಈಗ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಿದೆ, ಇದು BJPಯವ್ರ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪರವಾಗಲ್ಲ, ಮಾತು ಕೊಟ್ಟಿದ್ದೀವಿ ಪರಿಷ್ಕರಣೆ ಮಾಡ್ತೀವಿ ಅಂತ. ಈಗ ನಾವು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡೋದು ಮಕ್ಕಳ ಹಿತದೃಷ್ಟಿಯಿಂದ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಅಂಥೇಳಿ ಏನು ಹೇಳಿದ್ದೀನಿ, ಅದೇ ರೀತಿಯಲ್ಲಿ ನಮ್ಮ ಇಲಾಖೆ ಮುಂದೆ ಕೂಡ ನಡೀತದೆ. ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅನ್ನೋದು ಆಸೆ ಆಗುತ್ತೆ. ನಮ್ಮ ದೇಶದೊಳಗೆ ಐ ಥಿಂಕ್ 33% ಅಂದ್ರೂ ಕೂಡ ದೇಶದಲ್ಲಿ ಆಗಲೇ ನಾವು ಟಾಪಲ್ಲಿ ಇದ್ದೀವಿ. ನಾವೆಲ್ಲ ಇಂಜಿನಿಯರ್ಸ್ ಇದೆಲ್ಲ ನಮ್ಮ ಸೌತ್ ಇಂಡಿಯಾದಿಂದನೇ ಜಾಸ್ತಿ ಹೋಗೋದು, ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು, ಆಂಧ್ರದಿಂದನೇ.
ಕೇರಳಕ್ಕಿಂತನೂ ಕೇರಳ ಕಮ್ಮಿನೇ ಮತ್ತೆ ನೀವು ಹಂಗೆ ನೋಡಿದರೆ, ಯಾಕೆಂದರೆ 30ಕ್ಕೆ ಪಾಸ್ ಆಗ್ಬಿಟ್ಟು ಎಲ್ಲಿ ಹೋಗ್ತಾರೆ, ನಾವು 33 ಎಲ್ಲ ಫಾರಿನ್ನಲ್ಲಿ ಕೆಲಸ ಮಾಡಿ ನರ್ಸಾಗಿ ದುಡ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡಿ ಆಸ್ತಿ ಎಲ್ಲ ಮಾಡ್ತಾ ಇದ್ದಾರೆ. ಎಸ್ ಎಲ್ಲ ಮಾಡ್ತಾರೆ. ಐ ಆಮ್ ಹ್ಯಾಪಿ. ನಂಗೆ ಸಂತೋಷ ಇದೆ. ಒಂದು ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ತೃಪ್ತಿನೂ ಕೂಡ ತಂದಿದೆ. ಬಟ್ ಇದೊಂದು ಸಾಧನೆ. ಎಲ್ಲ ಮಕ್ಕಳು ಕೂಡ ಪಾಸ್ ಆಗಬೇಕು, ಅಲ್ಲಿವರೆಗೂ ಎಜುಕೇಷನ್ ಕೊಡಬೇಕು, ಪಾಸ್ ಆಗೋರು ಡಿಸ್ಟಿಂಕ್ಷನ್ ಬರಬೇಕು. ಅಂದರೆ 100ಕ್ಕೆ 100 ಥರ ಪ್ಲಾನ್ ಇದ್ದಂಗೆ ಇದ್ದೀರಿ ನೀವು. ಅಂದರೆ ಆಸೆ ಈಗಲೂ ಇದೆ, ಎಲ್ಲವನ್ನ ಈಗಲೂ ಇದೆ. ಆಮೇಲೆ SSLC ಒಳ್ಳೆ ರಿಸಲ್ಟ್, PUC ಥರನೇ ಇರ್ತದೆ. ಮತ್ತು ನಾನು ಬಂದು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಆಸೆನೂ ಕೂಡ ಇದೆ. ಯಾಕೆಂದರೆ ಮಕ್ಕಳು ಪ್ರೂವ್ ಮಾಡಿದಾಗ ಹೆಮ್ಮೆ ಆಗೋದು ಯಾವಾಗಲೂ ಅಷ್ಟೇ ತಂದೆ ತಾಯಿಯವರಿಗೆ ಆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಒಂಥರ ದೇವ್ರ ಕೆಲಸ. ಅದು ಶಿಕ್ಷಣವನ್ನು ಕೊಡೋದು ದೇವ್ರ ಕೆಲಸ. ಸಮ್ಟೈಮ್ಸ್ ಐ ಥಿಂಕ್ ಇವತ್ತಿನ ದೇಶ ವಿದೇಶದಲ್ಲಿ ನೋಡಿದರೆ ಅಮೇರಿಕಾ, ಇರಾನು, ಪಾಪ ಬೇರೆ ಬೇರೆ ಅವ್ರ ಹೊಡೆತಕ್ಕೆ ಇನ್ನೊಂದು ದೇಶಕ್ಕೆ ಹೊಡೆಯೋದು ಇದೆಲ್ಲ ನೋಡಿದರೆ ಐ ಥಿಂಕ್ ಪೆನ್ ಶುಡ್ ಬಿ ಶಾರ್ಪರ್ ದೆನ್ ನೈಫ್. ಐ ಥಿಂಕ್ ಪೆನ್ ಈಸ್ ಶಾರ್ಪರ್ ದೆನ್ ನೈಫ್. ಅದಕ್ಕೆ ನಾನು ಅದನ್ನು ತರಬೇಕು. ಒಳ್ಳೆ ಬುದ್ಧಿ ಕೊಟ್ಟರೆ ಒಳ್ಳೆ ದೇಶ ಆಗುತ್ತೆ. ಒಳ್ಳೆ ದೇಶ ಆದರೆ ಹೊರ ದೇಶದಲ್ಲೂ ಕೂಡ ಗೌರವ ಸಿಗುತ್ತೆ, ನಮಗೂ ಸಿಗುತ್ತೆ ಅಂಥೇಳಿ. ಅದಾಗಲಿ, ಒಳ್ಳೇದಾಗಲಿ. ಇನ್ನೇನು ಮನುಷ್ಯರಾಗಿದ್ದ ಮೇಲೆ ಮನುಷ್ಯತ್ವನಂತೂ ಬಿಡೋಕ್ಕಾಗಲ್ಲ. ಮನುಷ್ಯತ್ವ ಬರಬೇಕಂದ್ರೆ ಬೇಸಿಕ್ ಎಜುಕೇಷನ್ ಬೇಕಾಗುತ್ತೆ. ಯು ಡೋಂಟ್ ಹ್ಯಾವ್ ಶಿಕ್ಷಣ ಇಸ್ ದ ಮೇನ್ ಫೌಂಡೇಶನ್. ಅದೆಲ್ಲ ಭಾಳ ಮುಖ್ಯ ಆಗುತ್ತೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದಿದ್ದೆ ಕಾಂಗ್ರೆಸ್ ಅವರು, ರೈಟ್ ಟು ಫುಡ್ ಆ್ಯಕ್ಟ್ ತಂದಿದ್ದೆ, ರೈಟ್ ಟು ಎಂಥದ್ದು RTA ಎಲ್ಲ ತಂದಿದ್ದೆ ಇವರು ಕಾಂಗ್ರೆಸ್ ಪಕ್ಷದವರು. ಐ ಥಿಂಕ್ ವೆರಿ ಸೋಷಿಯಲ್ ರಿಫಾರ್ಮಿಕ್ ಸಿಚುವೇಶನ್ಸ್ನ ತಂದಿದ್ದಾರೆ. ಅದಕ್ಕೆ ಅವರಿಗೆ ಅದನ್ನು ಪಾಲಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಅವಕಾಶವನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಅವ್ರ ದೇವರು ಒಳ್ಳೇದು ಮಾಡಲಿ, ಅವ್ರ ಭವಿಷ್ಯನೂ ಕೂಡ ಉಜ್ವಲವಾಗಿರಲಿ ಅಂಥೇಳಿ ನಾನು ಅವರಿಗೂ ಕೂಡ ಹಾರೈಸ್ತೀನಿ. ಮತ್ತು ನಾನು ನಿರಂತರವಾಗಿ ನಮ್ಮ ಇಲಾಖೆ ಯಾವತ್ತೂ ಕೂಡ ಅವರ ಸೇವೆ ಮಾಡಲಿಕ್ಕೆ, ಶಿಕ್ಷಣ ಕೊಡೋದಕ್ಕೆ ಯಾವತ್ತೂ ಕೂಡ ಶ್ರಮವನ್ನು ಪಡ್ತೀವಿ. ಇಲ್ಲಿಯವರೆಗೆ ಸುಮಾರು 1 ಗಂಟೆಯ ಹೊತ್ತು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ಶಿಕ್ಷಣ ಇಲಾಖೆಯಲ್ಲಿ ಏನು ಪರಿಸ್ಥಿತಿ ಇತ್ತು, ಕಳೆದ 3 ವರ್ಷದಲ್ಲಿ ಏನು ಸುಧಾರಣೆಯಾಗಿದೆ ಮತ್ತು ಫಲಿತಾಂಶ ಒಂದು ಜಿಗಿತಕ್ಕೆ ಏನು ಕಾರಣವಾದ ಅಂಶಗಳು ಮತ್ತು ಶಿಕ್ಷಕರು, ಪೋಷಕರು ಮತ್ತು ಸರ್ಕಾರ ಒಟ್ಟಿಗೆ ನಿಂತು, ಇಡೀ ವ್ಯವಸ್ಥೆ ಒಟ್ಟಾಗಿ ನಿಂತು ಮಕ್ಕಳಲ್ಲಿ ಒಂದು ವಿಶ್ವಾಸವನ್ನು ತುಂಬಿದ ಕಾರಣಕ್ಕೆ ಹೇಗೆ ಒಂದು ದಾಖಲೆಯ ಫಲಿತಾಂಶವನ್ನು ತರಲು ಸಾಧ್ಯ ಆಯಿತು. ಅದಲ್ಲದೆ ಹಿಂದಿಗೆ ತೃತೀಯ ಭಾಷೆ ಒಂದು ಏನು ಕಬ್ಬಿಣದ ಕಡಲೆ ರೀತಿಯಲ್ಲಿ ಮಕ್ಕಳಿಗಾಗಿತ್ತು. ಪರೀಕ್ಷೆಯಲ್ಲಿ ಸೋತು ಪರೀಕ್ಷೆಯಲ್ಲಿ ಫೇಲ್ ಆಗಿ ಕೀಳಿರಿಮೆಯನ್ನು ಅನುಭವಿಸ್ತಾ ಇದ್ದರು. ಆ ಒಂದು ಕೀಳಿರಿಮೆಯನ್ನು ಹೋಗಲಾಡಿಸಿ ಮಕ್ಕಳಲ್ಲಿ ಒಂದು ಭರವಸೆ ಮೂಡಿಸುವ ಸಂಬಂಧಪಟ್ಟಂತೆ ಹಿಂದಿಗೆ ಅಂಕದ ಬದಲು ಗ್ರೇಡ್ ನೀಡುವ ಕ್ರಮವನ್ನು ತಂದಿದ್ದಿರ್ಬೋದು, ಅಥವಾ ದ್ವಿಭಾಷಾ ಕಲಿಕೆಗೆ ಆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದಿರ್ಬೋದು. ಒಟ್ಟಾರೆ ಶಿಕ್ಷಣ ಇಲಾಖೆಯಲ್ಲಿ ತಂದಂಥ ಸುಧಾರಣೆಗಳು ಪದವಿ ಪೂರ್ವ ಶಿಕ್ಷಣ ಫಲಿತಾಂಶದ ಮೇಲೆ ಏನು ಪ್ರಭಾವ ಬೀರಿದೆ ಎಂಬ ಬಗ್ಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ತುಂಬ ಸುದೀರ್ಘವಾಗಿ ನಮ್ಮ ಜೊತೆ ತಮ್ಮ ಅನುಭವ ಮತ್ತು ಇಲ್ಲಿಯವರೆಗಿನ ಸಾಧನೆ ಮತ್ತು ಮುಂದಿನ ಏನು ತಮ್ಮ ಮುಂದೆ ಗುರಿ ಇದೆ ಎಂಬುದನ್ನು ಹಂಚಿಕೊಂಡಿದ್ದಾರೆ. ಮಧು ಬಂಗಾರಪ್ಪನವರೇ, ನಿಮಗೆ ಧನ್ಯವಾದಗಳು. ಭಾಳ ಸಂತೋಷ ಜಗದೀಶ್ ಅವರೇ. ತಮ್ಮ ಮಾಧ್ಯಮದ ಮೂಲಕ ಹೊಸ ಒಂದು ಮಾಧ್ಯಮ ರೂಪ ಪಾಡ್ಕಾಸ್ಟ್ ಅನ್ನೋದು ಮನೆಯಲ್ಲೂ ಕೂಡ ಬರಬೇಕು. ಒಳ್ಳೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಯಾವತ್ತೂ ಕೂಡ ತಮ್ಮ ಇನ್ಸ್ಟಿಟ್ಯೂಷನಿಂದ ನಡೆದಿದೆ, ತಮ್ಮ ಸಂಸ್ಥೆಯಿಂದ ನಡೆದಿದೆ. ಅದು ಯಾವತ್ತೂ ಕೂಡ ನಿರಂತರವಾಗಿ ಆಗಲಿ. ಯಾಕೆಂದರೆ ಇಟ್ಸ್ ಅನ್ ಎಜುಕೇಟಿವ್ ಫಾರ್ಮೆಟ್. ಇವನ್ ಕೂಡ ನಾವು ಶಾಲೆಯಲ್ಲಿ ಹೇಳ್ಕೊಟ್ರೆ, ನೀವು ಸಮಾಜದಲ್ಲಿ ಎಜುಕೇಟರ್ಸ್, ನೀವು ಅದು ನಿಮ್ಮ ಜವಾಬ್ದಾರಿನೂ ಕೂಡ ಅಷ್ಟೇ ಆಗ್ತದೆ. ಅದನ್ನು ನೀವು ಮಾಡ್ತಾಯಿದ್ದೀರಿ. ಅಂಥ ವೇದಿಕೆಯಲ್ಲಿ ನನಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ, ನಿಮ್ಮ ಟೀಮ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸುಮಾರು ಇಲ್ಲಿಯವರೆಗೆ ನಮ್ಮ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತೆ ಇಲ್ಲಿಯವರೆಗಿನ ಚರ್ಚೆಯನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.